Good evening, students. So, ನಮ್ದು ಇವತ್ತು ಮ್ಯಾಥಮೆಟಿಕ್ಸ್ ಮ್ಯಾಟ್ರಿಕ್ಸ್ ಕ್ಲಾಸ್ 4. ಸೊ ನಮ್ದು ಈಗಾಗಲೇ ಡೆಫಿನಿಷನ್ ಟೈಪ್ಸ್ ಡಿಸ್ಕಷನ್ ಆಗಿದೆ. ಅದಾದ ನಂತರ ಇವ್ಯಾಲ್ಯೂಯೇಷನ್ ಆಫ್ ಸೆಕೆಂಡ್ ಆರ್ಡರ್ ಮತ್ತು ಥರ್ಡ್ ಆರ್ಡರ್ ಇವ್ಯಾಲ್ಯೂಯೇಷನ್ ಡಿಸ್ಕಸ್ ಆಗಿದೆ. ಹೋಪ್ಫುಲಿ ಆಲ್ 14 ಟೈಪ್ಸ್ ಗಳು ನಿಮಗೆ ಗೊತ್ತಿದೆ. ಈಗ ಇಷ್ಟು ಟಾಪಿಕ್ ಗಳ ಮೇಲೆ ನಿಮಗೆ ಕೆಲವು ಆಬ್ಜೆಕ್ಟಿವ್ ಕ್ವೆಶನ್ ನ ಆನ್ ಸ್ಪಾಟ್ ಡಿಸ್ಕಷನ್ ಮಾಡೋಣ. ನಾನೀಗ ಕ್ವೆಶನ್ ಹಾಕ್ತೀನಿ. ಓಕೆ, ಡೋಂಟ್ ರೈಟ್ ಇಟ್, ಜಸ್ಟ್ ಕ್ವೆಶನ್ ನೋಡಿ. ಏನಾದ್ರೂ ಸೊಲ್ಯೂಷನ್ ಮಾಡೋದಿದ್ರೆ ಅವುಗಳ ಸೊಲ್ಯೂಷನ್ ಅಷ್ಟೇ ಸೈಡ್ ಅಲ್ಲಿ ನೋಡ್ಕೊಂಡು ನಂಗೆ ಆಪ್ಷನ್ ಎ ಬಿ ಸಿ ನಿಮ್ದೇನಿದೆ ಆನ್ಸರ್ಸ್ ನ ಹಾಕ್ಬೇಕು. ಅರ್ಥ ಆಗ್ತಿದೆ? ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಡೋಂಟ್ ಬಾದರ್. ಓಕೆ, ಓನ್ಲಿ ನಿಮ್ ಎಫರ್ಟ್ ಹಾಕೋದು ಇಂಪಾರ್ಟೆಂಟ್. ಆನ್ಲೈನ್ ಮ್ಯೂಟ್ ಮಾಡಿ. ಎಸ್, ಥ್ಯಾಂಕ್ ಯು. ಸೊ ಫಸ್ಟ್ ಕ್ವೆಶನ್ ನೋಡೋಣ. ನೋಡೋದಕ್ಕಿಂತ ಮುಂಚೆ ಟೋಟಲಿ 17 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್. ಎಲ್ಲರಿಗೂ ಇದು ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ನಮ್ದು ಈಗಾಗ್ಲೇ ಕ್ಲಾಸ್ 3 ವರ್ಗೂ ಎಷ್ಟು ಕ್ವೆಶನ್ಸ್ ಡಿಸ್ಕಷನ್ ಆಗಿದೆ? 11 ಆಗಿದೆ. ಸೊ ದಿಸ್ ಇಸ್ 12th ಕ್ವೆಶನ್. ಓಕೆ, ಸೊ 12th ಕ್ವೆಶನ್. ಓಕೆ, ಇದು ಬೇಡ. 12th ಕ್ವೆಶನ್. ಎಸ್, matrix. Yes, 12th question alva. 12th question. This is 13th question. 12th question. Okay, option D na? D for dog. Correct? Yes. Okay. Option D ಒಂದೇ ಆನ್ಸರ್, ಬೇರೆ ಆನ್ಸರ್ಸ್ ಇದೆನಾ? ಇಲ್ಲ. ಟೈಮ್ ಎಷ್ಟು ತಗೊಂಡ್ರಿ ಗೊತ್ತಾಯ್ತಾ? ಎಸ್. ಹಾಗಾದ್ರೆ 13 ಕ್ವೆಶನ್ ಏನು? ಡಿ. ಅಗೇನ್ ಡಿ ಫಾರ್ ಡಾಲ್. ಸೇವಾ? ಎಸ್. ಸರಿ ಇದೆ? ಎಸ್, ಆನ್ಸರ್ ಇಸ್ ರೈಟ್. ಇಲ್ಲೇನ್ ಹೇಳ್ತಾ ಇದಾರೆ? ಮ್ಯಾಟ್ರಿಕ್ಸ್ ಎ 4 x 3. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ ಅಂದ್ರೆ m into n. 4 3s 12. ಇಲ್ಲಿ ಕ್ವೆಶನ್ ಅನ್ನ ಇನ್ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಕೇಳಿದ್ದಾರೆ. ಓಕೆ, ಸಾರಿ, ಆಕ್ಚುಲಿ ಈ ಕ್ವೆಶನ್ಸ್ ಗಳು ಬೇಕಿತ್ತು, ನಾನು ಇದನ್ನು ಹೇಳೋದಕ್ಕೋಸ್ಕರನೇ ಹಾಕೊಂಡಿದ್ದೆ. ಸೊ ದಿಸ್ ಇಸ್ 12th ಕ್ವೆಶನ್. ಓಕೆ, ದಿಸ್ ಇಸ್ 12th ಕ್ವೆಶನ್. 13th ಕ್ವೆಶನ್, 14th ಕ್ವೆಶನ್, 15th ಕ್ವೆಶನ್. ಓಕೆ, ಸೊ ಈ ಕ್ವೆಶನ್ ಅಲ್ಲಿ ಒಂದು ಪಿಕ್ಚೋರಿಕಲ್ ಫಾರ್ಮ್ ಅಲ್ಲಾದ್ರೂ ಕ್ವೆಶನ್ ಫಾರ್ಮ್ ಕೇಳ್ತಾರೆ. ಅರ್ಥ ಆಗ್ತಿದೆನಾ? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಪಿಕ್ಚೋರಿಕಲ್ ಫಾರ್ಮ್ ಅಲ್ಲಿ ಎಷ್ಟು ಬರುತ್ತೆ? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ರೋಸ್ ಇದೆ? 3 rows. ಕಾಲಮ್ ಎಷ್ಟಿದೆ? 2 ಇದೆ. 3 2s 3 into 2, 3 2s 6. ಸೊ ನೆಕ್ಸ್ಟ್ ಇದ್ರಲ್ಲಿ ಏನಾಗಿದೆ? 2 rows 2 column. ಸೊ ಆನ್ಸರ್ ಇಸ್ 4. ಒಂದು ಪಿಕ್ಚೋರಿಕಲ್ ಫಾರ್ಮ್ ಅಲ್ಲಾದ್ರೂ ಕ್ವೆಶನ್ ಅರೈಸ್ ಆಗುತ್ತೆ. ಅದರ್ವೈಸ್ 14th ಕ್ವೆಶನ್ ಅಲ್ಲಿ ಏನಾಗಿದೆ? ಎ ಇಸ್ ಈಕ್ವಲ್ಸ್ ಟು ಎಂ ಕ್ರಾಸ್ ಎನ್ ಕೇಳಿದ್ದಾರೆ. ಆನ್ಸರ್ ಇಸ್ 4 3s 12. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅನದರ್ ಕ್ವೆಶನ್ ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಕೇಳ್ತಾರೆ. when the matrix B is having 3 row 2 columns ಅಂತ ಹೇಳ್ತಿದ್ದಾರೆ. ಅಂದ್ರೆ 3 rows 2 columns ಗೆ ಆನ್ಸರ್ ಏನ್ ಬರುತ್ತೆ? ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 6 ಬರುತ್ತೆ. ಒಂದು ಪಿಕ್ಚೋರಿಕಲ್ ಫಾರ್ಮ್ ಕೌಂಟ್ ಮಾಡಬಹುದು. ಅದರ್ವೈಸ್ ಯಾವುದು ಸೈಜ್ ಅಲ್ಲಿ ಕೊಡ್ತಾರೆ, ಅದರ್ವೈಸ್ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಕೊಡ್ತಾರೆ. ಗಾಟ್ ಇಟ್? ಸೊ ಇಲ್ಲಿಗೆ 15th ಕ್ವೆಶನ್ ಆನ್ಸರ್ ಇಸ್ ಆಪ್ಷನ್ ಡಿ. ಸೊ ಇದಕ್ಕೆ ಆನ್ಸರ್ 2 3 6 ಅಂತ ಕೊಡ್ತಾರೆ. ಓಕೆ, 15th ಕ್ವೆಶನ್ ಡಿಸ್ಕಷನ್ ಆಯ್ತು. Next is 16th question. So ಯಾವ್ದು ಆನ್ಸರ್? ಕೆಲವರು ಸಡನ್ ಆಗಿ ಝೀರೋಗಳು ನೋಡಿದ ತಕ್ಷಣ ಏನ್ ಅನ್ನಿಸ್ತು? ನನ್ ಅಂದ್ರಿ. ನಾನು ಯಾವಾಗ್ಲೂ ಏನ್ ಹೇಳಿದೀನಿ? ಫಸ್ಟ್ ನೋಡೋಣ. ನೀವು ಆನ್ಸರ್ ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. 1 ಆಪ್ಷನ್ ರೈಟ್ ಅಂದ್ರೆ ಅದ 3 ಆಪ್ಷನ್ ರಾಂಗ್ ಅನ್ನೋ ಕಡೆಗೂ ಕಾನ್ಸಂಟ್ರೇಷನ್ ಇರಬೇಕು. ಆಲ್ರೆಡಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ
ಇದನ್ನ ಡಿಸ್ಕಸ್ ಮಾಡಿದೀವಿ. ಸೊ ಫಸ್ಟ್ ಆಪ್ಷನ್ ನಾನ್ ನೋಡೋಣ ಏನ್ ಹೇಳ್ತಿದ್ದಾರೆ. ಫಸ್ಟ್ ರೋ, ಇಸ್ ದಿಸ್ ರೋ? Is this no? Say yes or no? Yes, this is right. ಕರೆಕ್ಟಾ? ಇಷ್ಟನ್ನ ನೋಡಿ ನೀವು ಮೂವ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, is this rectangular? ರೈಟ್? ಯಾಕೆ ರೆಕ್ಟಾಂಗ್ಯುಲರ್? ನೋಡ್ರಿ, ರೋ ಅಂದ್ರೆ ಇದ್ರಲ್ಲಿ ಹ್ಯಾವಿಂಗ್ ಓನ್ಲಿ ಒನ್ ರೋ, 1 2 3 4 ಕಾಲಮ್ ಎಷ್ಟಿದೆ? 4. ಡೆಫಿನಿಷನ್ ಹ್ಯಾವಿಂಗ್ ಓನ್ಲಿ ಒನ್ ರೋ, ಡೆಫಿನಿಷನ್ ಮ್ಯಾಚ್ ಆಗ್ತಿದೆ, ಟ್ರೂ. ನೆಕ್ಸ್ಟ್, ರೆಕ್ಟಾಂಗ್ಯುಲರ್ ಅಂದ್ರೆ ನಾನು ಏನ್ ಹೇಳಿದ್ದೀನಿ? M is not equals to N. So M is not equals to N. Obviously, this is the shape rectangular. This is also right. Is this null? Yes. Yake all the elements are 0. Yes, this is null matrix. Next is all of the above. Ellavu right alva? Hagadre 4 option is also right. ಅರ್ಜೆಂಟ್ ಮಾಡಿ ನಲ್ ಹಾಕಿದ್ರೆ ಓಕೆ, ಏನಾಯ್ತು? ಏನ್ ಜಾಸ್ತಿ ಆಗಲ್ಲ. ನಿಮ್ ಪ್ರಯಾರಿಟೈಸ್ ಮೊದಲನೇ ಕಾಲೇಜ್ ಡಮಾರ್ ಅಂತ. ನೀವು ಹಾಕೋ ಮೊದಲನೇ ಕಾಲೇಜ್ ಸಿಗಲ್ಲ. ನಿಮ್ ಸ್ವಲ್ಪ ಹಣವರ ಚೇಂಜ್ ಇದ್ರೆ ಏನಿಲ್ಲ, 1-1.5 ಲಕ್ಷ ಫೀಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆನಾ? ಇನ್ನೊಂದ್ ಚೂರ್ ಮಿಸ್ ಆಯ್ತು ಅಂದ್ರೆ ನಿಮ್ ಊರ್ ಬಿಟ್ಟು ನಿಮ್ ಪಕ್ಕದವ್ರಿಗೆ 3 ವರ್ಷ ಅಡ್ಡಾಡ್ಬೇಕು. ಬಹಳ ಅಲ್ಲ, ಓನ್ಲಿ 3 years. ಅದ್ರಲ್ಲಿ ಎಕ್ಸಾಮ್ ದಿನ ಅಂತೂ ಇನ್ನು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಎಕ್ಸಾಮ್ ಡೇ. ಅರ್ಥ ಆಯ್ತಾ? ಸೊ ಈಗ ವಿಚ್ ಇಸ್ ದ ರೈಟ್ ಆನ್ಸರ್? 4 ಕರೆಕ್ಟ್. ಇನ್ನು ಶಾಲೆ ಮಕ್ಳು ಇರ್ತಾರೆ, ಹೆಂಗೆ 4 ಕರೆಕ್ಟ್, 4 ಟಿಕ್ ಮಾಡ್ತಾರೆ. 4 ಟಿಕ್ ಮಾಡಿದ್ರೆ ಅವ್ರು ನಿಮಗೆ 3 ಕೊಡ್ತಾರೆ. ಗೊತ್ತಾಗ್ತಿದೇನಾ? ಹಾಗಾಗಿ ಕಂಪಲ್ಸರಿ 1 ಮಾತ್ರ ಟಿಕ್ ಮಾಡ್ಬೇಕು. ಎಸ್ಪೆಷಲಿ ನೋ ನೆಗೆಟಿವ್ ಮಾರ್ಕಿಂಗ್. ಎಲ್ಲ ಹಾಕಿದ್ಮೇಲೆ ಯಾವ ಎಂಟಿ ಬಿಟ್ಟು ಬರ್ಬೇಡ್ರಿ. ಅಂಚಿ ಮಿಂಚಿ ನೀವು ದೇವ್ರ ನಂಬರು, ನಿಮ್ಮ ದೇವ್ರ ನಾಮನ ಒಂದ್ಸರಿ ಹಿಂಗೆ ಕೋಟ್ ಮಾಡಿ ಎಂಡ್ ಮಾಡಿ. ಅರ್ಥ ಆಗ್ತಿದೇನಾ? ತುಂಬಾ ಬೇಜಾರಾಗಿದ್ರೆ ನಿಮ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹೆಸರಿನ ಹಿಂಗ್ ಅಂದ್ರಿ. ತುಂಬಾ ಬೇಜಾರಾದ್ರೆ ನನ್ನ ಹೆಸರು ಹಾಕ್ರಿ, ROPSHRI. ಗೊತ್ತಾಗ್ತಿದೇನಾ? ಒಂದ್ ಅಂಚಿ ಮಿಂಚಿ ಆಡ್ರಿ, ಲಕ್ ಇದ್ರೆ ಲಕ್ ಬರುತ್ತೆ, ಇಲ್ದೇ ಇದ್ರೆ ಈಗ ಇದ್ರೊಳಗ ಆನ್ಸರ್ ಯಾವ್ದು? ಆಪ್ಷನ್ ಬಿ. ಓಕೆ, 100% ಇಂಥ ಕ್ವೆಶನ್ ನಿಮಗೆ ಕೊಡೋದು. ಓಕೆ, ನಾವ್ ಈ ತರದ ಕ್ವೆಶನ್ ಯಾವ ಡಿಸ್ಕಸ್ ಮಾಡೋಣ ಗೊತ್ತಾ? ಫಸ್ಟ್ ನೀವು ಪೇ ಮಾಡಿರೋದಕ್ಕೆ ಆಸ್ ಪರ್ ದ ಸಿಲೆಬಸ್ ಮುಗಿಸೋಣ. ಆಮೇಲೆ ಒಂದ್ ಸ್ವಲ್ಪ ಟ್ರಿಕ್ಸ್ ಕೊಡ್ತೀನಿ. ಅದಾದ್ಮೇಲೆ ಎಲ್ಲ ಸಿಲೆಬಸ್ ಮುಗಿಸೋಣ. ಅದಾದ್ಮೇಲೂ ನೀವೇನಾದ್ರೂ ಬದುಕಿದ್ದು ನನ್ನ ಕ್ಲಾಸಿಗೆ ಬರೋ ಇಂಟ್ರೆಸ್ಟ್ ಇದ್ದು ಲೈವ್ ಆನ್ಲೈನ್ ಅಲ್ಲಿ ಕೇಳಿಸ್ಕೊಳ್ತಾ ಇದ್ರೆ ಅವಾಗ ಮಿಕ್ಸ್ ಮಸಾಲ, ಓಕೆ, ಯಾವ್ದು ಗಡ್ಬಡ್ ಐಸ್ ಕ್ರೀಮ್ ತರ ಎಲ್ಲ ಗಡ್ಬಡ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಅಲ್ಲಿ ನಾನು ವಿಚಿತ್ರ ಪ್ರಾಬ್ಲಮ್ ತರ್ತೀನಿ. ನೀವ್ ಎಷ್ಟು ದಿನ ಕೋಚಿಂಗ್ ನಡೆದ್ರು ಅಷ್ಟು ದಿನಾನು ಕ್ಲಾಸ್ ನಡೆಯುತ್ತೆ, ಅಷ್ಟು ದಿನಾನು ಡಿಫ್ರೆಂಟ್ ಟೈಪ್ ಕ್ವೆಶನ್ ಡಿಸ್ಕಷನ್ ಆಗುತ್ತೆ. ನೀವ್ ಎಷ್ಟು ಬ್ಯಾಚ್ ಗಳಲ್ಲಿ ಕ್ಲಾಸ್ ನಡೆದ್ರು ಮೊದಲನೇ ಬ್ಯಾಚ್ ಅಲ್ಲಿ ನಡೆದ ಪ್ರಶ್ನೆಗಳೇ ನಡೆಯುತ್ತೆ ಅನ್ಕೋಬೇಡಿ. ಎವ್ರಿ ಬ್ಯಾಚ್ ಅಲ್ಲಿ ಕ್ವೆಶನ್ಸ್ ಡಿಫರ್ ಆಗ್ತಾ ಹೋಗುತ್ತೆ. ಆಸ್ ಫರ್ ದ ಸ್ಟೂಡೆಂಟ್ ರೆಸ್ಪಾನ್ಸ್ ಕ್ವೆಶನ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಈಗ 16th ಕ್ವೆಶನ್ ಡನ್. ಓಕೆ, ಯಾರಿಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಿದೆ. ಆನ್ ಸ್ಪಾಟ್ ಟೆಸ್ಟ್. ನಾವ್ ಇದನ್ನೇನ್ ಟೆಸ್ಟ್ ಮಾಡ್ಲೇಬೇಕು ಅಂತಿಲ್ಲ, ಈಗ್ಲೇ ನಿಮ್ಗೆ ಅರ್ಥ ಆಗ್ತಿದೆ. ಓಕೆ, ಇನ್ ದ ಜಸ್ಟ್ 4th ಸೆಷನ್ ಅಲ್ಲೇ ನಾನು ಆನ್ ಸ್ಪಾಟ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಈಗ ಹಾಗಾದ್ರೆ 16 ಆಯ್ತಲ್ವಾ? 17th ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಇಸ್ ಟ್ರಾನ್ಸ್ಪೋಸ್ ಬರ್ದಿದ್ದ. ಎಸ್, ನೆಕ್ಸ್ಟ್ ಕ್ವೆಶನ್ ಏನು? 17th ಪ್ರಾಬ್ಲಮ್ ಅಲ್ವಾ? ಎಸ್, 17th ನೋಡ್ರಿ. 17th ಆಪ್ಷನ್ ಏನು? ಆಪ್ಷನ್ ಸಿ. 17th ಆಪ್ಷನ್ ಸಿ. ದಿಸ್ ಇಸ್ CET ಕ್ವೆಶನ್. ಇದು CET ಕ್ವೆಶನ್. ನನಗ್ ನೆನಪಿದೆ, ಈ ತರ ಫಾರ್ಮ್ ಅಲ್ಲಿ ಕ್ವೆಶನ್ ಕೇಳಿರೋದು ನೆನಪಿದೆ. ಆ ನಂಬರ್ ಬೇಕಾದ್ರೆ ಬೇರೆ ಇರಬಹುದು, ಸಮಟೈಮ್ಸ್ ನಂಬರ್ ಸೇಮ್ ಇರೋದು ಹಾಕಿರ್ತೀನಿ. ಓಕೆ ಓಕೆ, ಆನ್ಸರ್ ಏನು? 2 3s 6. ಸರಿ ಇದಲ್ಲ? ಎಸ್. ನೆಕ್ಸ್ಟ್ ಈಸ್ 18th ಪ್ರಾಬ್ಲಮ್.
18th ಪ್ರಾಬ್ಲಮ್ಗೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದೀವಿ ನೋಡ್ರಿ ಯಾವ್ದು ಅಂತ ಡಿಸೈಡ್ ಮಾಡಿ ಆನ್ಸರ್ ಹಾಕಿ. ಯಾವ್ದು ಆಪ್ಷನ್? ಆಪ್ಷನ್ ಎ ಎಷ್ಟು ಜನ ಕೈ ಎತ್ತಿ? ಎಲ್ಲರೂ ಕೈ ಎತ್ತಿದ್ರೆ ಕೈ ಎತ್ಬಿಡೋಣ ಅಂತ ಓದಿ. ಆಪ್ಷನ್ ಎ ಕೂಡ ಕರೆಕ್ಟ್. ಓಕೆ ನೋಡೋಣ ಫೈನಲ್ ಆನ್ಸರ್ ಪ್ಲೀಸ್ ಮಾಡೋಣ, ಬೇಜಾರಾಗ್ಬೇಡ. ಆಪ್ಷನ್ ಎ ರೈಟಾ? ಯಾಕೆ? 3x3 ಸ್ಕ್ವೇರ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಹೌದಾ? ಯಾಕೆ? ಡಯಾಗ್ನಲ್ ಏನ್ ಹೇಳುತ್ತೆ? ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ 0. ನೆಕ್ಸ್ಟ್ ರೋನಾ? ರೋ ಅಂದ್ರೆ ಇಟ್ ಮಸ್ಟ್ ಹ್ಯಾವಿಂಗ್ ಓನ್ಲಿ 1 ರೋ. ಇಲ್ಲಿ 3 ರೋ ಇದೆ. ಸೊ ಇದಲ್ಲ. ಸಿಮಿಟ್ರಿಕ್ ಗೊತ್ತಿಲ್ಲ, ಚೆಕ್ ಮಾಡೋಣ. ಸಿಮಿಟ್ರಿಕ್ ಅಂದ್ರೆ ಏನ್ ಹೇಳುತ್ತೆ? ಗಿವನ್ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡು. ಆಫ್ಟರ್ ದ ಟ್ರಾನ್ಸ್ಪೋಸ್ ಇಫ್ ಇಟ್ ಇಸ್ ಅ ಗಿವನ್ ಮ್ಯಾಟ್ರಿಕ್ಸ್ ಆವಾಗ ಅದನ್ನ ನಾನು ಸಿಮಿಟ್ರಿಕ್ ಅಂತ ಹೇಳ್ಬೋದು. ಇಸ್ ಇಟ್ ರೈಟ್? Okay, so I'll transpose the matrix. So in the transpose, what will happen? The first row is changed into first column. Here, first row is -5, 0, 0. The second row is changed into second column. Okay, 0, -5, 0. The third row is changed into third column. 0, 0, -5. So now transpose ಮಾಡೋದನ್ನ. ಓಕೆ ಆಫ್ಟರ್ ದ ಟ್ರಾನ್ಸ್ಪೋಸ್ ಚೆಕ್ ಮಾಡ್ರಿ ಏನಾಗಿದೆ. ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಸೇಮ್ ಅಲ್ವಾ? ಹಾಗಾದ್ರೆ ದಿಸ್ ಇಸ್ ಸಿಮಿಟ್ರಿಕ್ ಹೌದಲ್ವಾ? ಕರೆಕ್ಟಾ? ಈ 4 ಆಪ್ಷನ್ ಅಲ್ಲಿ ನೀವು ಡಿಸೈಡ್ ಮಾಡ್ರಿ ಈ 3 ಅಲ್ಲಿ ಯಾವ್ದಕ್ಕೆ ನೀವು ಹೈಯರ್ ಪ್ರಿಯಾರಿಟಿ ಕೊಡ್ತೀವಿ ನೋಡಿ. ಯಾವ್ದಕ್ಕ ಆನ್ಸರ್ ಫೈನಲ್ ಮಾಡ್ತೀರಾ? ಕೆಲವರು ಡಯಾಗ್ನಲ್ ಅಂತಿದ್ದೀರಾ, ಕೆಲವರು ಸಿಮಿಟ್ರಿಕ್, ಎರಡೂ ವರ್ಡ್ಸ್ ಬರ್ತೀವಿ. ಹೌದಾ? ನೋಡ್ರಿ ಈಗ ಕ್ಲಾರಿಟಿ ಕೊಡ್ತೀನಿ. ಎಲ್ಲ ಸಿಮಿಟ್ರಿಕ್ ಸ್ಕ್ವೇರ್ಗಳು ಯಾವ್ದಾ? ಆಲ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಕಂಪಲ್ಸರಿ ಅದು ಸ್ಕ್ವೇರ್ ಆಗೇ ಇರುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲಾ ಡಯಾಗ್ನಲ್ ಸ್ಕ್ವೇರ್ ಆಗಿರುತ್ತೆ. ಸೊ ಇದಲ್ಲ ಪ್ರಿಯಾರಿಟೈಸ್ ಅಲ್ಲಿ. ಡಯಾಗ್ನಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಡೆಫಿನಿಷನ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ 0. ಓಕೆ, ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಆಲ್ ಅದರ್ ಎಲಿಮೆಂಟ್ಸ್ 0ನೇ ಇದೆ. ಸೊ ಇದು ಮ್ಯಾಚ್ ಆಗುತ್ತೆ, ಸಿಮಿಟ್ರಿಕ್ ಮ್ಯಾಚ್ ಆಗುತ್ತೆ. ಬಟ್ ಇವೆರಡರಲ್ಲಿ ನಾವು ಸಿಮಿಟ್ರಿಕ್ ಗೆ ಪ್ರಿಯಾರಿಟೈಸ್ ಮಾಡ್ಬೇಕು. ಟ್ರಾನ್ಸ್ಪೋಸ್ ಆದ್ಮೇಲೂ ಕೂಡ ಏನಾಗಿದೆ ನಮ್ಗೆ ಸೇಮ್ ಬರ್ತಿದೆ. ಬಟ್ ಈ ಎಕ್ಸಾಂಪಲ್ ತಗೊಂಡು ನಿಲ್ ಡೌಟ್ ನಮ್ಗೆ ಅರ್ಥ ಆಯ್ತು. ಆದ್ರೆ ಇದು ಮ್ಯಾಚ್ ಆಕತಿ, ಯಾಕೆ ನಾನ್ ಸಿಮಿಟ್ರಿಕ್ ಕೊಡ್ತಿದ್ದಾರೆ ಕೇಳಿಸ್ಕೊಳ್ಳೋ ಕ್ವೆಶನ್ಸ್. ಅದೇ ಕ್ವೆಶನ್ ಅಲ್ಲ, ನೀವು ಏನೋ ಮಾತಾಡ್ದೀನಿ. ಈಗ ಈ ಕ್ವೆಶನ್ ತಗೊಳ್ತೀನಿ. 0, 0, 2, 0, 0, 0, -5 ಕರೆಕ್ಟಾ? ಓಕೆ, ನೀವು ಇಲ್ಲೂ ತಗೊಳ್ಳಿ, ಡಯಾಗ್ನಲ್ ಮಾಡಿ, ಇಲ್ಲಿ ಟ್ರಾನ್ಸ್ಪೋಸ್ ಮಾಡ್ರಿ. ಟ್ರಾನ್ಸ್ಪೋಸ್ ಮಾಡಿದಾಗ ಮತ್ತೆ ಏನೇ ಬರುತ್ತೆ? 1, 0, 0, 0, 2, 0, 0, 0, -5 ಕರೆಕ್ಟ್ ಅಲ್ವಾ? ಸೊ ಎರಡೂನು ಆಲ್ಮೋಸ್ಟ್ ಸೇಮ್ ಪ್ರಿಯಾರಿಟಿನೇ ಇದೆ. ಇಲ್ಲಿ ಡಯಾಗ್ನಲ್ ಸಿಮಿಟ್ರಿಕ್ ಎರಡು ಆಲ್ಮೋಸ್ಟ್ ಸೇಮ್ ಪ್ರಿಯಾರಿಟೈಸ್ ಬರುತ್ತೆ. ಓಕೆ, ನೀವು ಡಯಾಗ್ನಲ್ ನ ಸಿಮಿಟ್ರಿಕ್ ಮಾಡ್ಬೋದು. ಆಲ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಹೇಳ್ತೀವಿ? ಆಲ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆರ್ ನಾಟ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಈಗ ನಾನು ಏನ್ ಹೇಳ್ತಿದ್ದೀನಿ, ಎಲ್ಲ ಈಗ ಇದನ್ನು ನಾನು ಹೇಳಿದ ಅರ್ಥ ಮಾಡಿ. ಎಲ್ಲಾ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಗಳು ಸ್ಕ್ವೇರಾ? ಕರೆಕ್ಟಾ? ಎಲ್ಲಾ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಗಳು ಸ್ಕ್ವೇರಾ? ಹಾಗಾಗಿ ನಾನು ಇದು ಇವೆರಡಕ್ಕೂ ಮ್ಯಾಚ್ ಅಷ್ಟೊಂದು ಪ್ರಿಯಾರಿಟೀಸ್ ಇಲ್ಲ ಅಂತ ತೆಗ್ದಿದ್ದೀನಿ. ಈಗ ಡಯಾಗ್ನಲ್ ನಾನು ಸಿಮಿಟ್ರಿಕ್ ಮಾಡಿದೆ, ಸಿಮಿಟ್ರಿಕ್ ನ ಡಯಾಗ್ನಲ್ ಮಾಡೋದು. ಈಗ ನಾನು ಸಿಮಿಟ್ರಿಕ್ ತಗೋಬೇಕು ಅಂದ್ರೆ ಸಿಮಿಟ್ರಿಕ್ ಅಲ್ಲಿ ನಮ್ಗೇನ್ ರೂಲ್ ಇಲ್ಲ, ಇಲ್ಲೆಲ್ಲ 0ಸೇ ಇರ್ಬೇಕು ಅಂತ
ರೂಲ್ ಏನಿಲ್ಲ. ಕರೆಕ್ಟಾ? ಈಗ ನಾನು ಯಾವ ಚೆಕ್ ಮಾಡಿದೆ? ಡಯಾಗ್ನಲ್ ನ ಸಿಮಿಟ್ರಿಕ್ ಮಾಡಿದೆ. ಅರ್ಥ ಆಯ್ತಾ? ಡಯಾಗ್ನಲ್ ಗೆ ಸಿಮಿಟ್ರಿಕ್ ಮ್ಯಾಚ್ ಆಗ್ತಿದೆ. ಹಾಗಾದ್ರೆ ಈಗ ಸಿಮಿಟ್ರಿಕ್ ತಗೊಳ್ತೀನಿ. ಸಿಮಿಟ್ರಿಕ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಯಾವ ಸಿಮಿಟ್ರಿಕ್ ಎಕ್ಸಾಂಪಲ್? 1 3 5 ತಗೋಬಹುದಾ? 1 3 5 ತಗೊಳ್ಳೋಣ. 3 5 1. ಆಮೇಲೆ ಯಾವ್ದು ಬರುತ್ತೆ? 5 1 3. ಸೊ ದಿಸ್ ಇಸ್ ಎ ಮ್ಯಾಟ್ರಿಕ್ಸ್, ಎ ಟ್ರಾನ್ಸ್ಪೋಸ್. ಈಗ ಏನ್ ಬಂತು? 1 3 5 3 5 1 5 1 3. ಚೆಕ್ ಮಾಡ್ರಿ, ಸೇಮ್ ಇದೆ ನೋಡ್ರಿ. ಆಲ್ ಡಯಾಗ್ನಲ್ಸ್ ಆರ್ ಸಿಮಿಟ್ರಿಕ್ ಗಳೇ. ಆಲ್ ಸಿಮಿಟ್ರಿಕ್ಸ್ ಡಯಾಗ್ನಲ್ ಆಗಿರುತ್ತಾ? ಈಗ ನೋಡ್ರಿ, ಈ ಸಿಮಿಟ್ರಿಕ್ ಡಯಾಗ್ನಲ್ ಆಗ್ತಿದಾನ? ಇಲ್ಲ. ಡಯಾಗ್ನಲ್ ಆಗ್ಬೇಕು ಅಂದ್ರೆ ಏನಿರ್ಬೇಕು? ಝೀರೋಸ್ ಗಳು ಕಂಪಲ್ಸರಿ ಇರಬೇಕು. ಹಾಗಾದ್ರೆ ಈ ಕ್ವೆಶನ್ ಗೆ ಡಯಾಗ್ನಲ್ ಇಸ್ ಹೈಯೆಸ್ಟ್ ಪ್ರಿಯಾರಿಟಿ ಬರ್ತಿದೆ. ಗೊತ್ತಾಗ್ತಿದೆನಾ? ಡಯಾಗ್ನಲ್ ಸಿಮಿಟ್ರಿಕ್ ಆಗುತ್ತೆ, ಆದ್ರೆ ಸಿಮಿಟ್ರಿಕ್ ಡಯಾಗ್ನಲ್ ಆಗಲ್ಲ. ನಾನ್ ಕೊಟ್ಟಿರೋ ಎಕ್ಸಾಂಪಲ್ ಬೇಸ್ ನ ಇದಕ್ ಮ್ಯಾಚ್ ಆಗ್ತಾ ಇರೋದು ಯಾವುದು? ಡಯಾಗ್ನಲ್. ಸೊ ಇದ್ರಲ್ಲಿ ನಾನು ಈಗ ಸಿಮಿಟ್ರಿಕ್ ನ ರಿಮೂವ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಪ್ರಿಯಾರಿಟೈಸ್ ಆನ್ಸರ್ ನ ಡಯಾಗ್ನಲ್ ಕನ್ಸಿಡರ್ ಮಾಡ್ತೀನಿ. ಸ್ವಲ್ಪ ಟ್ವಿಸ್ಟ್ ಅನ್ನಿಸ್ತಿದೆ. ನಾನು ಅದಕ್ಕೆ ಹೇಳಿದ್ದು ಡೆಫಿನೇಷನ್ ಮೇಲೆ ಗ್ರಿಪ್ ಇರ್ಬೇಕು. ನೋಡಕ್ ಈಸಿ ಆಗ್ತಿದೆ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಈ ಹೇಳಿದ ಕಾನ್ಸೆಪ್ಟ್ ಅರ್ಥ ಆದ್ರೆ ಒಳ್ಳೇದು, ಆಗದೆ ಇದ್ರೆ ರೆಕಾರ್ಡಿಂಗ್ ಅಲ್ಲಿ ಫಾರ್ವರ್ಡ್ ರಿವರ್ಸ್ ಅಲ್ಲಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅಂದ್ರೆ ಸಿಮಿಟ್ರಿಕ್, ಆಲ್ ಸಿಮಿಟ್ರಿಕ್ಸ್ ಆರ್ ಸ್ಕ್ವೇರ್, all diagonals are square, but all squares are not diagonal, all squares are not symmetric. ಆಗ ಕ್ಯಾನ್ಸಲ್ ಮಾಡಿ. All diagonals are symmetric, all symmetrics are not diagonal. ಈಗ ಸಿಮಿಟ್ರಿಕ್ ಬರ್ದಿದ್ದೀನಿ, ಈ ಸಿಮಿಟ್ರಿಕ್ ಹೌದು, ಈ ಡಯಾಗ್ನಲ್ ಹೌದಾ? ಅಲ್ಲ. ಹಾಗಾಗಿ ಈ ಕೊಟ್ಟಿರೋದು ಸಿಮಿಟ್ರಿಕ್ ಇಂದ ಡಯಾಗ್ನಲ್ ಆಗುತ್ತೆ, ಡಯಾಗ್ನಲ್ ಇಂದ ಸಿಮಿಟ್ರಿಕ್ ಆಗುತ್ತೆ. ಆದ್ರೆ ಈ ಎಕ್ಸಾಂಪಲ್ ಅಲ್ಲಿ ಆಕ್ಚುಲಿ ಎರಡೂ ಮ್ಯಾಚ್ ಬರುತ್ತೆ, ಬಟ್ ಎರಡಕ್ಕೂ ಈಕ್ವಲೆಂಟ್ ಪ್ರಿಯಾರಿಟೈಸ್ ಇದೆ. ಎರಡಕ್ಕೂ ಈಕ್ವಲೆಂಟ್ ಪ್ರಿಯಾರಿಟೈಸ್ ಇದೆ. ಆಕ್ಚುಲಿ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಕೆಲವು ಥಿಯರಿ ಇವೆರಡಕ್ಕೂ ಈಕ್ವಲ್ ಪ್ರಿಯಾರಿಟಿ ಇದೆ. ಈ ಕ್ಲಾಸ್ ಅಲ್ಲಿ ಗರ್ಲ್ಸ್ ಗ್ರೇಟರ್ ಬಾಯ್ಸ್ ಗ್ರೇಟರ್ ಅಂದ್ರೆ ನಾನ್ ಹೇಳಕ್ ಬರಲ್ಲ. ನಮ್ಗೆ ವಿ ಬೋತ್ ಆರ್ ಈಕ್ವಲ್. ಅರ್ಥ ಆಗ್ತಿದೆನಾ? ಹಂಗಿದೆ ಈ ಕಾನ್ಸೆಪ್ಟ್. ಅವಾಗ ಏನಾಗುತ್ತೆ, ಈಗ ನಾನ್ ಪ್ರೂವ್ ಮಾಡ್ತಿರೋದು ಈ ಕ್ವೆಶನ್ ಇಲ್ದ ಡೆಫಿನಿಷನ್ ಪ್ರೂವ್ ಮಾಡಿದ್ರೆ ಡಯಾಗ್ನಲ್ ಪ್ರಿಯಾರಿಟೈಸ್ ಮಾಡ್ತಿದೀವಿ, ಬಟ್ ಸಿಮಿಟ್ರಿಕ್ಗೂ ಪ್ರಿಯಾರಿಟೈಸ್ ಕೊಡ್ಬೋದು. ಇಂಥ ಕೇಸ್ಗಳಲ್ಲಿ ಕೀ ಆನ್ಸರ್ಸ್ ಗಳಂತ ಬರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನೀವೇನಾದ್ರು ಅವರು ನೀವು ಬಿ ಕೊಟ್ಟು ಅವ್ರು ಡಿ ಕೊಟ್ಟು ಅವ್ರು ಡಿ ಕೊಟ್ಟು ನೀವು ಬಿ ಕೊಟ್ರೆ ಒಂದ್ ಹೇಳ್ತೀನಿ, ಯಾವ್ದಾದ್ರು ಕ್ವೆಶನ್ಗಳು ನಿಮ್ಮ ಎಕ್ಸಾಮ್ಗಳಲ್ಲಿ ನಿಮ್ಮ ಆನ್ಸರ್ ರೈಟ್ ಇರುತ್ತೆ, ಆಪ್ಷನ್ ಬಿ ರೈಟ್ ಇರುತ್ತೆ, ಅವ್ರು ಯಾವ್ದೋ ಬೇರೆ ಆಪ್ಷನ್ ಕೊಟ್ಟಿರ್ತಾರೆ ಕೀ ಆನ್ಸರ್ ಅಲ್ಲಿ. ಅವಾಗ ನೀವ್ ಏನ್ ಮಾಡ್ಬೇಕು? ಅಲ್ಲಿ ಒಂದ್ ಮೇಲ್ ಐಡಿ ಕೊಟ್ಟಿರ್ತಾರೆ. ಆ ಮೇಲ್ ಐಡಿಯಿಂದ ನೀವು ಆ ಆನ್ಸರ್ ಬಿ ಅಲ್ಲ ಅಥವಾ ಡಿ ಅಲ್ಲ ಬಿ ಅಂತ ಪ್ರೂವ್ ಮಾಡಿ ಬರ್ದು ಪಿಕ್ ಮಾಡ್ಬೇಕು ಅಥವಾ PDF ಮಾಡ್ಬೇಕು. ಮೇಲ್ ಮಾಡಿ ಗೊತ್ತಿದೆ ಮಕ್ಳಿಗೆ. ಜನರಲ್ ಥಿಯರಿ ಆದ್ರೆ ಟೈಪ್ ಮಾಡ್ಬೇಕು. ಏನೋ ಬರೆಯೋದ್ ಗಿರಿಯೋದು ಇದ್ರೆ ಬರ್ದು ಪಿಕ್ ಮಾಡಿ ಅದನ್ನ ಅವ್ರಿಗೆ ಮೇಲ್ ಮಾಡ್ಬೇಕು. ಯಾರ್ ಮೇಲ್ ಮಾಡ್ಬೇಕು? ನಾನ್ ಮೇಲ್ ಮಾಡಕ್ ಬರಲ್ಲ. ಯಾರ್ ಎಕ್ಸಾಮ್ ತಗೊಂಡಿರ್ತಾರಲ್ವಾ ಅವ್ರ ಮೇಲ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಒಂದು ರಿಜಿಸ್ಟರ್ ನಂಬರ್ ಕೊಡ್ತಾರೆ. ನಿಮ್ ರಿಜಿಸ್ಟರ್ ನಂಬರ್ ಇರೋರ್ ಮೇಲ್ ರಿಪ್ಲೈ ಬಂದ್ರೆ ಮಾತ್ರ ಕನ್ಸಿಡರ್ ಆಗುತ್ತೆ. ಇವನ್ ನಾನ್ ಕೂಡ ಮಾಡಕ್ ರೈಟ್ಸ್ ಇರಲ್ಲ. ಅರ್ಥ ಆಗ್ತಿದೆನಾ? ಸೊ ಸ್ಟೂಡೆಂಟ್ಸ್ ಇಂದ ಯಾರು ಇಬ್ರು ಮೇಲ್ ಮಾಡಿದ್ರೆ ಅದಕ್ಕೆ ಅವರು ಚೇಂಜ್ ಮಾಡಲ್ಲ. ಮೋರ್ ನಂಬರ್ ಆಫ್ ಮೇಲ್ ಐಡಿಸ್ ಇಂದ ಮೋರ್ ನಂಬರ್ ಆಫ್ ಆನ್ಸರ್ಸ್ ಡಿ ಅಲ್ಲ ಬಿ 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 ಅಂತ ಬಂದ್ರೆ ಅವಾಗ ಕೀ ಆನ್ಸರ್ಸ್ ಗಳು ಚೇಂಜ್ ಆಗುತ್ತೆ. ಫೈನಲ್ ಕೀ ಆನ್ಸರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಗೆ ಗ್ರೇಸ್ ಅನ್ನೋ ಕನ್ಸಿಡರ್ ಬರುತ್ತೆ, ಬಟ್ ಗ್ರೇಸ್ ಅಲ್ಲಿ ದೇರ್ ಇಸ್ ನೋ ಮೀನಿಂಗ್. ಅವಾಗ ಸರಿ ಇರೋರ್ಗು ತಪ್ಪಿರೋರ್ಗು ಒಂದ್ ಮಾರ್ಕ್ಸ್ ಆಡ್ ಆಗುತ್ತೆ. ಹೆಂಗಿದ್ರು ಹೆಂಗ್ ಆಡ್ ಆದ್ರೂ ಏನಾಗುತ್ತೆ, ನೀವೆಲ್ಲರೂ ಕೂತಿರೋದ್ರಿಂದ ಒಂದ್ ಸ್ಟೆಪ್ ಮುಂದ್ ಬಂದ್ರೆ ನೀವೆಲ್ಲೆಲ್ಲಿದೆ ಅಲ್ಲಲ್ಲೇ ಇರ್ತೀರ. ದೇರ್ ಸೋ ಮಚ್ ಡಿಫ್ರೆನ್ಸ್ ಇಟ್ ಆಲ್. ಅರ್ಥ ಆಯ್ತಾ? ಗ್ರೇಸ್ ಬಗ್ಗೆ ಬಹಳ ಹೋಪ್ ಇಡ್ತಾ ಬಿಡ್ರಿ. ಗ್ರೇಸ್ ಅನ್ನೋ ಕಾನ್ಸೆಪ್ಟ್ ತಲೆಯಿಂದ ಕಿತ್ತಾಕ್ರಿ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕಂಪಲ್ಸರಿ ಯು ಹ್ಯಾವ್ ಟು ಮೇಕ್, ಅದರ್ವೈಸ್ ದೇರ್ ಇಸ್ ನೋ ಜಸ್ಟಿಸ್. ಕ್ಲಿಯರ್ ಆಯ್ತಾ? ಈಗ ಈ ಕೇಸಲ್ಲಿ ನಾನ್ ಡಯಾಗ್ನಲ್ಗೂ ಕೊಡ್ಬಹುದು, ಸಿಮಿಟ್ರಿಕ್ಗೂ ಕೊಡ್ಬಹುದು. ಈಗ ಈ ಎಕ್ಸಾಂಪಲ್ ಕೊಟ್ಟಿದ್ರು ಅಂತ ಇಡ್ಕೊಳ್ಳಿ.
ಈ ಎಕ್ಸಾಂಪಲ್ ಕೊಟ್ಟು ಇದೇ 4 ಆಪ್ಷನ್, ಅವಾಗ ಆನ್ಸರ್ ಯಾವುದು? ಸಿಮಿಟ್ರಿಕ್. ಓಕೆ, ಈ ಆನ್ಸರ್ಗೆ ಡಯಾಗ್ನಲ್ಲು ಕರೆಕ್ಟ್, ಸಿಮಿಟ್ರಿಕ್ ಕರೆಕ್ಟ್. ಬಟ್ ನಾನ್ ಪ್ರೂವ್ ಮಾಡಿರೋ ಪ್ರಕಾರ, ಅರ್ಥ ಆಯ್ತಾ? ಆಲ್ ಡಯಾಗ್ನಲ್ಸ್ ಆರ್ ಸಿಮಿಟ್ರಿಕ್, ಬಟ್ ಸಿಮಿಟ್ರಿಕ್ ಆರ್ ನಾಟ್ ಡಯಾಗ್ನಲ್. But in this case, symmetric is diagonal, diagonal is symmetric. But in this case, symmetric is not diagonal, diagonal is symmetric. ಆ ಕಂಡೀಷನ್ ಮೇಲೆ ನಾನು ಡಯಾಗ್ನಲ್ ಕೊಟ್ಟಿದ್ದೀನಿ. ಬಟ್ ಈ ಎಕ್ಸಾಂಪಲ್ ಕಂಡೀಷನ್ ತಗೊಂಡ್ರೆ ನಾವೇನಕ್ಕೆ ಮಾಡಬಹುದು? ಸಿಮಿಟ್ರಿಕ್ಗೂ ಕೊಡಬಹುದು. ಓಕೆನಾ? ಸೊ ಈ ತರ ಕೊಟ್ಟಿರೋದಕ್ಕೆ ಈ ತರ ಕೆಲವು ಕ್ವೆಶನ್ ತಗೊಂಡು ನಾನು ಅವ್ರು ಕೊಟ್ಟಿರೋದಕ್ಕೆ ನಾನು ಅವ್ರು ಹೆಂಗ್ ಕೊಟ್ಟಿದಾರ ಹಂಗೆ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ಇದಕ್ಕೆ ನನ್ ಪ್ರಕಾರ ಡಯಾಗ್ನಲ್ ಕೊಡ್ತಿದ್ದೀನಿ, ಕೆಲವ್ರು ಸಿಮಿಟ್ರಿಕ್ಗೂ ಕೊಡ್ತಾರೆ. ಓಕೆ, ಯಾಕಂದ್ರೆ ಇದೆರಡಕ್ಕೂ ಮ್ಯಾಚ್ ಆಗ್ತಿದೆ. ನಾನು ಇದಕ್ಕೆ ಆನ್ಸರ್ ಹೇಳ್ಬೇಕು ಅಂದ್ರೆ ನನಗೆ ಗರ್ಲ್ಸ್ ಗ್ರೇಟಾ ಬಾಯ್ಸ್ ಗ್ರೇಟಾ ಅಂತ ಕೇಳಿದಂಗ ಆಯ್ತಿದೆ. ನಾನು ಯಾರಿಗೂ ಹೇಳಕ್ ಬರಲ್ಲ, ನನ್ಗಿಬ್ರು ಕರೆಕ್ಟ್. ಓಕೆ, ಈಗಿನ ಕ್ವೆಶನ್ ನೋಡೋಣ. ಇದೇ ಕ್ವೆಶನ್ಗೆ ನಾನು ಇದು ಚೇಂಜ್ ಮಾಡಿದೀನಿ. ಓಕೆ, ಈಗ 4 ಆಪ್ಷನ್ ಅಲ್ಲಿ ಫೈನಲ್ ಆನ್ಸರ್ ಮಾಡೋಣ. ಸ್ಕೇಲಾರ ಇದಕ್ಕೆ ಇದೇ ಕ್ವೆಶನ್ಗೆ ಆಪ್ಷನ್ಸ್ ಚೇಂಜ್ ಮಾಡಿದೀನಿ. ಓಕೆ, ಏನು? ಸ್ಕ್ವೇರ್, ಸ್ಕೇಲಾರು, ಡಯಾಗ್ನಲ್, ಸಿಮಿಟ್ರಿಕ್. ಸ್ಕ್ವೇರ್ ಹೌದಾ? ಹೌದು. ಸ್ಕೇಲಾರ್ ಹೌದಾ? ಹೌದು. ಡಯಾಗ್ನಲ್ ಹೌದಾ? ಹೌದು. ಸಿಮಿಟ್ರಿಕ್ ಹೌದಾ? ಹೌದು. ಬಟ್ ಪರ್ಫೆಕ್ಟ್ ಡೆಫಿನಿಷನ್ ಮ್ಯಾಚ್ ಆಗೋದು ಯಾವುದಕ್ಕೆ? ಸ್ಕೇಲಾರ್ಗೆ. ಸೊ ಆನ್ಸರ್ ಇಸ್ ಸ್ಕೇಲಾರ್. ಸೊ ಆನ್ಸರ್ ಇಸ್ ಸ್ಕೇಲಾರ್. ಅರ್ಥ ಆಯ್ತಾ? ಸೊ ಇಲ್ಲಿ ಆನ್ಸರ್ ಇಸ್ ನನ್ನ ಪ್ರಕಾರ ಡಯಾಗ್ನಲ್, ಸಿಮೆಟ್ರಿಕ್ ಕರೆಕ್ಟ್. ನನ್ನ ಪ್ರಕಾರ ಎರಡು ಕರೆಕ್ಟ್. ಈಗ ಇದು ಅರ್ಥ ಆಯ್ತಾ? ಇನ್ ಕೇಸ್ ಈ ಕ್ವೆಶನ್ ಕೊಟ್ಟು ಸಿಮೆಟ್ರಿಕ್ ಕೊಟ್ಟಿಲ್ಲಪ್ಪ, ನಿಮಗೆ ಕನ್ಫ್ಯೂಸ್ ಆಗೋದ್ ಬೇಡ ಬೇಡ. ಓಕೆ, ಸ್ಕ್ವೇರ್ ಇದೆ, ಡಯಾಗ್ನಲ್ ಇದೆ, ಸ್ಕೇಲಾರ್ ಇದೆ. ಈಗ ಯಾವ್ದು ಆನ್ಸರ್? ಈ ಎಕ್ಸಾಂಪಲ್ ಅಲ್ಲಿ ಅದೇ ಕೊಟ್ಟಿದ್ದೀನಲ್ವಾ, ಸಾರಿ, ಆಲ್ರೆಡಿ ಅದನ್ನೇ ಕೊಟ್ಟಿದ್ದೀನಿ, ನಾನು ಅದನ್ನೇ ಮ್ಯಾಚ್ ಮಾಡ್ಬೇಕಿತ್ತು. ಒಂದ್ ವೇಳೆ ಸ್ಕೇಲಾರ್ ಕೊಟ್ಟಿಲ್ಲ, ಒಂದ್ ವೇಳೆ ಇಲ್ಲಿ ಸ್ಕೇಲಾರ್ ಕೊಟ್ಟಿಲ್ಲ, ಸ್ಕೇಲಾರ್ ಬದಲು ಇದು ರೋ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಕೇಲಾರ್ ಕೊಟ್ಟಿಲ್ಲ, ರೋ ಕೊಟ್ಟಿದ್ದಾರೆ ಅಂತ ಅಸಂಪ್ಷನ್ ಮಾಡೋಣ. ಈಗ ಯಾವ್ದು ಆನ್ಸರ್? ಅವಾಗ ಆನ್ಸರ್ ಇಸ್ ಡಯಾಗ್ನಲ್. ಅರ್ಥ ಆಯ್ತಾ? ಡಯಾಗ್ನಲ್ಲು ಕೊಟ್ಟಿಲ್ಲ, ಅಲ್ಲಿ ಕಾಲಮ್ ಕೊಟ್ಟಿದ್ದಾರೆ ಅಂತ ಅಸಂಪ್ಷನ್ ಮಾಡಿ. ಅವಾಗ ಯಾವ್ದು ಆನ್ಸರ್? ಸಿಮಿಟ್ರಿಕ್. ಸಪೋಸ್ ಸಿಮಿಟ್ರಿಕ್ ಕೊಟ್ಟಿಲ್ಲ, ಅಲ್ಲಿ ರೆಕ್ಟಾಂಗ್ಯುಲರ್ ಕೊಟ್ಟಿದ್ದಾರೆ, ಅವಾಗ ಯಾವ ಆನ್ಸರ್? ಸ್ಕ್ವೇರ್. ಗೊತ್ತಾಗ್ತಿದೆನಾ? ಸೊ ನೀವು ಕರೆಕ್ಟ್ ಆಗಿ ಡೆಫಿನಿಷನ್ಸ್ ನ ಸ್ವಲ್ಪ ಥಿಂಕ್ ಮಾಡಿ ಎರಡೂನು ಡೆಫಿನಿಷನ್ ಚೆಕ್ ಮಾಡ್ಬೇಕು. ಈಗ ಮಾಡಿದ್ನಲ್ಲ ಹಾಗೆ. ಸೊ ಇದು ಕ್ಲಿಯರ್ ಆಯ್ತಾ? ಸೊ 18th ಪ್ರಾಬ್ಲಮ್. ಓಕೆ, 18th ಪ್ರಾಬ್ಲಮ್ಗೆ ಸೇಮ್ ಕ್ವೆಶನ್, ನಾನು ಆಪ್ಷನ್ಸ್ ಎರಡೆರಡು ಕೊಟ್ಟಿದ್ದೀನಿ. ದಿಸ್ ಇಸ್ 19th ಕ್ವೆಶನ್. ಓಕೆ, ದಿಸ್ ಇಸ್ 19th ಕ್ವೆಶನ್. ಇದೇನ್ ಬೇಡ ಅನ್ಕೊಳ್ತೀನಿ, ಕರೆಕ್ಟಾ? 18th ಕ್ವೆಶನ್ಗೆ ಚೆಕ್ ಮಾಡಕ್ ನಾನು ಸಿಮಿಟ್ರಿಕ್ ಬರ್ ಚೆಕ್ ಮಾಡಿದ್ದೀನಿ. ಸೇಮ್ ಕ್ವೆಶನ್, ಆಪ್ಷನ್ಸ್ ಡಿಫ್ರೆಂಟ್ ಆಗಿದ್ದಾಗ ಯಾವ ತರ ತಗೋಬೇಕು ಅಂತ. ಓಕೆ, ರಬ್ ಮಾಡಿ ಬರೆಯೋದು ಬೇಡ ಅನ್ನೋದಕ್ಕೆ ಈ ರೀತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮೂವ್ ಮಾಡ್ಬೋದಾ? ಓ, ಸೊ ಹಾಗಾದ್ರೆ ಪ್ರಿಯಾರಿಟಿ ಯಾವುದು? ಫಸ್ಟ್ ಸ್ಕೇಲಾರ್. ಸ್ಕೇಲಾರ್ ಇಲ್ಲ ಅಂದ್ರೆ ಯಾವುದು? ಡಯಾಗ್ನಲ್. ಡಯಾಗ್ನಲ್ ಇಲ್ಲ ಅಂದ್ರೆ ಯಾವ್ದು ಬರುತ್ತೆ? ಸಿಂಗ್ಯುಲರ ನಾನ್ ಸಿಂಗ್ಯುಲರ ಚೆಕ್ ಮಾಡ್ಬೇಕು. ಇದು ಕೊಟ್ಟಿಲ್ಲ ಅಂದ್ರೆ ಸಿಮಿಟ್ರಿಕ್ ಆಮೇಲೆ ಕೊಡ್ತೀನಿ. ನೋಡ್ರಿ, ಡಯಾಗ್ನಲ್ ಆದ್ಮೇಲೆ ಯಾವ ಪ್ರಿಯಾರಿಟಿ ಕೊಟ್ಟಿದ್ದೀನಿ? ಸಿಮಿಟ್ರಿಕ್ ಲೇಟರ್ ಕೊಟ್ಟಿದ್ದೀನಿ. ಸಿಮಿಟ್ರಿಕ್ ಇಲ್ಲ, ಇದು ಯಾವ ಇಲ್ಲದೆ ಸ್ಕ್ವೇರ್ ಇದ್ರೆ ಸ್ಕ್ವೇರ್. ಪ್ರಿಯಾರಿಟಿ ಯಾವ್ದು ಬರಬೇಕು ಅನ್ನುವಂಥದ್ದು ಎಲ್ಲಾ ಪ್ರಿಯಾರಿಟಿಗಳನ್ನ ಹಾಕಿದ್ದಾಗ ಪ್ರಿಯಾರಿಟೀಸ್ ಕೊಟ್ಟಿದ್ದೀವಿ. ಪ್ರಿಯಾರಿಟಿ ಅರ್ಥ ಆಯ್ತಾ? ಎಸ್. ಹಾಗಾಗಿ ಈ ಕ್ವೆಶನ್ 19th ಕ್ವೆಶನ್ ಅಂತ ನಂಬರಿಂಗ್ ಆಗಿತ್ತಾ? ಓಕೆ, ಈಗ ಬರ್ಕೊಳಕಿಲ್ಲ, ನಿನಗೆ ಆನ್ಸರ್ಸ್ ತಲೆ ಒಳಗೆ ಹೋದ್ರೆ ಸಾಕು ಅನ್ಕೊಳ್ತೀನಿ. ನೀವೇನ್ ಬರ್ಕೊಂಡ್ರು ನೀವೇ ಒನ್ ಶಾಟ್ ಡೈರೆಕ್ಟ್ ಆನ್ಸರ್ ಮಾಡಿದ್ರೆ ಇಟ್ಸ್ ರಿಕ್ವೈರ್ಡ್, ಇಟ್ಸ್ ನಾಟ್ ರಿಕ್ವೈರ್ಡ್. ನೋಟ್ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಕ್ವೆಶನ್, 20th ಕ್ವೆಶನ್.
ಬಹಳ ಅರ್ಜೆಂಟ್ ಮಾಡ್ಬೇಡ್ರಿ, ಈ ಕಲಿಯೋ ಟೈಮ್. ಯಾಕಂದ್ರೆ ಇಲ್ಲಿ ಎಲ್ಲಾ ಆಪ್ಷನ್ಸ್ ನ ಅನಲೈಸ್ ಮಾಡ್ಬೇಕು. NT ಅಂದ್ರೆ ನನ್ ಆಫ್ ದೀಸ್, ಯಾವುದೂ ಅಲ್ಲ. ಆಪ್ಷನ್ ಎ ಸ್ಕ್ವೇರ್ ಅಂತ ಕೆಲವ್ರು ಹೇಳ್ತಿದ್ದಾರೆ. ಆಪ್ಷನ್ ಬಿ, ಓಕೆ, ಆ ಕಡೆ ಆಪ್ಷನ್ ಬಿ ಅನ್ನೋರು ಇದ್ದಾರೆ. ಆಪ್ಷನ್ ಏನೋ ಅಂತಿದೀಯ. ಓಕೆ, ಆಪ್ಷನ್ ಸಿ ಅನ್ನೋರು ಯಾರು ಇದ್ದೀರಾ? ಆಪ್ಷನ್ ಡಿ ಯಾರು ಬಿಡ್ರಿ ಮ್ಯಾಮ್. ಆನ್ಲೈನ್ ಆಪ್ಷನ್ ಬಿ ಮ್ಯಾಮ್. ಆಪ್ಷನ್ ಡಿ ಮ್ಯಾಮ್. ಡಿ ಮ್ಯಾಮ್. ಡಿ ಅಂದಂಗ ಅನಿಸ್ತು. ಡಿ ಫಾರ್ ಡಾಲ್. ಬಿ ಮ್ಯಾಮ್, ಆಪ್ಷನ್ ಬಿ. ಬಿ, ಎಸ್. ಸೊ ಈಗ ನೋಡೋಣ, ಇಸ್ ದಿಸ್ ಸ್ಕ್ವೇರ್? ಸ್ಕ್ವೇರ್ ಏನ್ ಹೇಳುತ್ತೆ? 3 rows 3 column. ಓಕೆ, ಎಸ್, ರೈಟ್. ಡಯಾಗ್ನಲ್ ಏನ್ ಹೇಳುತ್ತೆ? Except principal diagonal element, all other elements are 0. Row ಏನ್ ಹೇಳುತ್ತೆ? Having only one row. One row ಐತಾ? ಇಲ್ಲ. None of these ಮೇಲೆ ನೀವು ಯಾವ ಅಲ್ಲ ಅಂತಿದೆ, ಬಟ್ 2 ಐತಿ ಅಂತಿದ್ದೀರಾ, ಹಾಗಾಗಿ ಇದ ಅಲ್ಲ. ಓಕೆ, ಹಾಗಾದ್ರೆ 2 ಇದೆ. 2ರಲ್ಲಿ ಯಾವ್ದು ಕನ್ಸಿಡರ್ ಮಾಡ್ಬೇಕು? ಈಗಿನ ಪ್ರಿಯಾರಿಟಿ ಬರೆದಿದ್ದೆ ನಾನು. ಸ್ಫೂರ್ತಿ ಅಲ್ವಾ? ಎಲ್ಲದಕ್ಕೂ ಪ್ರಿಯಾರಿಟಿ. ಲಾಸ್ಟ್ ಪ್ರಿಯಾರಿಟಿ ಕೊಡೋದು ಯಾರಿಗೆ? ಸ್ಕ್ವೇರ್. ಯಾರೂ ಇಲ್ಲ ಅಂದ್ರೆ, ಇದ್ರಲ್ಲಿರೋ ಯಾರೂ ಇಲ್ಲ ಅಂದ್ರೆ ಕೊನೆಗೆ ನಾವ್ ಏನ್ ಹೇಳ್ತೀವಿ? ಸ್ಕ್ವೇರ್ ಅಂತೀವಿ. ಅರ್ಥ ಆಗ್ತಿದನಾ? ಎಸ್. ಹಾಗಾಗಿ ಸೊ ಕ್ಲಾಸ್ ಅಲ್ಲಿ ಇರ್ಬೇಕು ತಲೆ. ಓಕೆ, ಆನ್ಸರ್ ಇಸ್ ಡಯಾಗ್ನಲ್. ಓಕೆ, 21 question. Unit. ಆಪ್ಷನ್ ಎ ಯೂನಿಟ್ ಅನ್ನೋರ್ ಕೈ ಎತ್ತಿ. ಅಬ್ಬಾ, ಆಪ್ಷನ್ ಬಿ ಸ್ಕ್ವೇರ್ ಕೈ ಎತ್ತಿ. ಇದಾರೆ. ಆಪ್ಷನ್ ಬಿಗೂ ಇದಾರೆ. ಆಪ್ಷನ್ ಸಿ ಕೈ ಎತ್ತಿ. ಓ, ಆಪ್ಷನ್ ಸಿಗೂ ಇದೆ. ಆಪ್ಷನ್ ಸಿ ಕೈ ಎತ್ತಿ. ಎಷ್ಟು ಜನ? ಕ್ಲಿಯರ್ ಎತ್ಬೇಕು. ತಪ್ಪು ಮಾಡಿದ್ರೆ ಮಾಡಮ್ಮ ಶೂಟ್ ಮಾಡಲ್ಲ. ಯಾಕೆ? ಮ್ಯಾಮ್ ಹತ್ರ ಗನ್ ಇಲ್ಲ. ಅರ್ಥ ಆಯ್ತಾ? ತರ್ತೀನಿ, ನನ್ ಮಗಳದ್ದು ಒಂದು ಗನ್ ಐತಿ, ತರ್ತೀನಿ. ಆ ಗನ್ನಲ್ಲಿ ಶೂಟ್ ಮಾಡ್ತೀನಿ, ಆಯ್ತಾ? ಆದ್ರೆ ಅದ್ರಲ್ಲಿ ಸಾಯಲ್ಲ ಅಷ್ಟೇ. ಸಿ ಇದಾರೆ. ಡಿ. ಈಗ ಆಪ್ಷನ್ ಎ ಹೆಸರ ಕೈ ಎತ್ರಿ. ಕ್ಲಾಸ್ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿ ಬಂದಂತ ಮಕ್ಕಳಿದ್ದೀರಿ ನೋಡಿ. ಯೂನಿಟ್ ಮ್ಯಾಟ್ರಿಕ್ಸ್ ಏನ್ ಡೆಫಿನಿಷನ್ ಹೇಳಿ? ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಇನ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್, all the principal diagonal elements must be fair and it must be 1, not -1. -1 ಅಂತ ಬರ್ಸಿನ ತಕೊಂಡ್ ನೋಟ್ಸ್ ಚೆಕ್ ಮಾಡ್ಕೊಳ್ಳಿ. ಏನಂತ ಬರ್ತೀನಿ? 1 ಆಗಿರ್ಬೇಕು. ಅಲ್ಲಿ -1 ಕೊಟ್ಟಾರ. ಅರ್ಥ ಆಗ್ತಿದಾನ? -1 ಅಂತ ಹೇಳಿನ ಡೆಫಿನಿಷನ್ 1 ಇದ್ರೆ ಮಾತ್ರ. ಹಾಗಾಗಿ ಇದು ಅಲ್ಲ. ಓಕೆ, ನಿಮ್ಮಂತ ಹುಡುಗರು ಇದ್ದಾರೆ ಅಂತಾನೆ ಅವ್ರು ಈ ಕ್ವೆಶನ್ ಕೊಟ್ಟಾರ ನೋಡ್ರಿ. ನಾನ್ ಅನ್ಕೊಂಡಿದ್ದೆ ಡೆಫಿನಿಷನ್ ಚೆನ್ನಾಗಿ ಗೊತ್ತಿರ್ತೈತಿ, 1 ಇದು ಹಾಕಲ್ಲ ನಮ್ಮ ಮಕ್ಕಳು ಅನ್ಕೊಂಡಿದ್ದೆ. ನಾನ್ ಅನ್ಕೊಂಡಿದ್ದೆ ಸ್ಕ್ವೇರ್ ಹಾಕ್ತಾರೆ ಅಂತ. ಅರ್ಥ ಆಯ್ತಾ? ಸೊ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ತೀನಿ, ಯೂನಿಟ್ ಅಲ್ಲೇ ಅಲ್ಲ. ಇದು ಆನ್ಸರ್ ಸ್ಕ್ವೇರು ಹೌದು. ಹೌದಾ? ಅಟ್ಲೀಸ್ಟ್ ಇದು ಹೌದು ಅಂತಾನೂ ಇಲ್ಲ. ಇದು ರಾಂಗ್ ಅನ್ನೋದು ಕೈ ಎತ್ತಿದಿರಲ್ಲ ಮಕ್ಕಳು. ಎಸ್, ಸ್ಕ್ವೇರ್ ಆಯ್ತು. ಸ್ಕ್ವೇರ್ ಹೌದಾ? ಸ್ಕ್ವೇರ್ ಅಂದ್ರೆ ಏನು? ಈಕ್ವಲ್ ನಂಬರ್ ಆಫ್ rows, ಈಕ್ವಲ್ ನಂಬರ್ ಆಫ್ ಕಾಲಮ್. ಡಯಾಗ್ನಲ್ ಹೌದಾ? ಏನ್ ಹೇಳುತ್ತೆ ಡಯಾಗ್ನಲ್? ಆಲ್ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್. ಎಸ್. ರೋ ಹೌದಾ? ಅಲ್ಲ. ಈಗ ಇಬ್ರಲ್ಲಿ ಯಾರಿಗೆ ಪ್ರಿಯಾರಿಟಿ ಮಾಡಬೇಕು ಅಂತ ಪ್ರಿಯಾರಿಟಿ ಕೊಡ್ತೀನಿ? ಸ್ಕ್ವೇರ್. ಹೌದಾ? ಸೊ ಫೈನಲ್ ಆನ್ಸರ್ ಇಸ್ ಡಯಾಗ್ನಲ್.
ಇದು ಕೇಳಿದ ನಾನು ಅನ್ಕೊಂಡಿದ್ದೆ ಪರವಾಗಿಲ್ಲ ಮಕ್ಳು ಎರಡನೇದಕ್ ಪ್ರಿಯಾರಿಟಿ ಆಗ್ತಾರೆ ಅಂತ. ಸೊ ಅವ್ರು ಬಹಳ ಜನರಿದ್ದಾರೆ. ನೀವು ಯೂನಿಟ್ ಹಂಗೆ ನೋಡಿದ ತಕ್ಷಣ ಹಂಗೆ ಯೂನಿಟ್ ಆಗಿ ಯೂನಿಟಿ ಇಲ್ಲ ಯೂನಿಟ್ ಅಂತ ರಾಂಗ್ ಆನ್ಸರ್ ಹೇಳ್ತಾರೆ. ಆಯ್ತಾ? ಡನ್. ಡೆಫಿನೇಷನ್ ಸರಿಯಾಗಿ ಕಲಿಬೇಕು. ಎಸ್ 21 ಕ್ವೆಶನ್ ಆಯ್ತು. ನೆಕ್ಸ್ಟ್ ಇಸ್ 22 ಕ್ವೆಶನ್. ಹಾ ಇಲ್ಲಿ ಬರ್ತದೆ 22 ಕ್ವೆಶನ್. ಡಿಸ್ಕಸ್. ಯಾವ್ದು ಆಪ್ಷನ್ ಎ ಕರೆಕ್ಟಾ? ಹೋಗ್ಲಿ, ಇದಕ್ ನೀವೇ ಥಿಂಕ್ ಮಾಡಿ ನಂಗೆ ಒಂದು ಫೈನಲ್ ಆನ್ಸರ್ ಹೇಳ್ಬಿಡಿ. 4 ಆಪ್ಷನ್ ಕರೆಕ್ಟ್ ಮ್ಯಾಮ್. ಮೇನ್ ಆನ್ಸರ್ ಅಂದ್ರೆ ನಲ್ ಡಿ, ಆಪ್ಷನ್ ಡಿ. ಆನ್ಲೈನ್ ಅನನ್ಯ ಅಂದ್ರೆ ಏನೋ ಸಿನಿಮಾ ತರ ಗರ್ಜಿಸ್ತಾ ಇದ್ದಾರೆ. ಉಳಿದಿರೋ ಮಕ್ಕಳೆಲ್ಲ ಏನಾಗಿದೆ ಮಕ್ಕಳೇ? ಫೀಸ್ ಕಟ್ಟಿರೋ ಇಲ್ಲ ಉಳಿದಿರೋರೆಲ್ಲ? ಆನ್ಲೈನ್ ಸ್ಪಂದನ, ರಮೇಶ್, ಅಶ್ವಿನಿ, ಯಾಕೆ ಮಕ್ಕಳೇ ರಿಪ್ಲೈ ಮಾಡಲ್ಲ? ರೌಂಡ್ ಟೇಬಲ್ ಮೀಟಿಂಗ್ ಡಿಸ್ಕಷನ್ ತರ ಇಷ್ಟ ನಿನ್ನೆಯಿಂದ ರಿಪೀಟ್ ಹೇಳ್ಕೊಡ್ಬೇಕಾರೆ ಹೇಳಿದ್ದೆ ಹೇಳ್ತಾರೆ ಅಂತೀವಿ. ಈಗ ಗೊತ್ತಾಗ್ತದೆ ಹೇಳಿರೋದು. ಆಪ್ಷನ್ ಎ ಕರೆಕ್ಟಾ? ಎಸ್ ಆರ್ ನೋ? ಯಾರೋ ಒಬ್ಬ ಈ ಆನ್ಲೈನ್ ಅವ್ರು ಮ್ಯೂಟ್ ಮಾಡ್ತಿರಲ್ರಲ್ಲಿ 1x1. ಹೌದಾ? ನಾವು ಬರೀ 2x2 3x3 ಅಷ್ಟೇ ಹಾಕಿದಾರೆ ಡೆಫಿನಿಷನ್ ಅಲ್ಲಿ. ನಿಮ್ ಸಿಲೆಬಸ್ ಹೇಳಿದಾರಲ್ಲ ಮ್ಯಾಮ್, ಓನ್ಲಿ ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್, ಫಸ್ಟ್ ಆರ್ಡರ್ ಕೇಳಲ್ಲ. ಮಕ್ಕಳೇ ಹೈಯೆಸ್ಟ್ ಆರ್ಡರ್ ಹೇಳ್ತಾರೆ, ಅದ್ರ ಕೆಳಗಿರೋವೆಲ್ಲ ಇದಾವೆ ಅಂತಾನೆ ಅರ್ಥ. 10ನೇ ಟೇಬಲ್ ವರ್ಗೂ ಕೊಡ್ತೀವಿ ಎಕ್ಸಾಮ್ ಅಲ್ಲಿ ಅಂದ್ರೆ ಓನ್ಲಿ 10th ಟೇಬಲ್ ಅಲ್ಲ, 1 to 10th ಅಂತ ಅರ್ಥ. ಓಕೆ, ಅಲ್ಲಿಗೆ ಸ್ಕ್ವೇರ್ ಈಕ್ವಲ್ ನಂಬರ್ ಆಫ್ ರೋಸ್, ಈಕ್ವಲ್ ನಂಬರ್ ಆಫ್ ಕಾಲಮ್ಸ್. ರೋ ಹೌದಾ? ರೋ ಏನ್ ಹೇಳುತ್ತೆ? ಹ್ಯಾವಿಂಗ್ ಓನ್ಲಿ 1 ರೋ. ಕಾಲಮ್ ಎಷ್ಟಾದ್ರೂ ಇಲ್ಲಿ ನಮಗೇನು? ಹೌದು. ಕಾಲಮ್ ಮ್ಯಾಟ್ರಿಕ್ಸ್ ಹೌದು. ಏನು? ಹ್ಯಾವಿಂಗ್ ಓನ್ಲಿ 1 ಕಾಲಮ್ ಹೌದು. ನಲ್ಲ ಹೌದು. ಯಾಕೆ? ಆಲ್ ದ ಎಲಿಮೆಂಟ್ಸ್ ಆರ್ 0. ಎಲ್ಲದೂ ರೈಟ್. ಓಕೆ, ಈ ತರದ ಕ್ವೆಶನ್ ಕೂಡ ಡಿಸ್ಕಸ್ ಆಗಿದೆ. ಓಕೆ, ಬಟ್ ವೆರಿ ಲಾಂಗ್ ಬ್ಯಾಕ್, ಬಹಳ ವರ್ಷಗಳ ಹಿಂದಿನ ಕ್ವೆಶನ್ ಪೇಪರ್ಸ್ ಗಳ ಡಿಸ್ಕಷನ್ ಅಲ್ಲಿದೆ. ಓಕೆ, ಹಾಗಾದ್ರೆ ಈ 4ರಲ್ಲಿ ಯಾವುದು ಹೈಯೆಸ್ಟ್ ಪ್ರಿಯಾರಿಟೈಸ್ ಆನ್ಸರ್ ಆಗುತ್ತೆ? ಆಪ್ಷನ್ ಡಿ ಮ್ಯಾಮ್. ಈ ಎಲ್ಲದರಲ್ಲಿ ಬರೀ ಸೈಜ್ ಮೇಲೆ ಡಿಸ್ಕಷನ್ ಇದೆ, ಎಲಿಮೆಂಟ್ಸ್ ಮೇಲೆ ಡಿಸ್ಕಷನ್ ಇಲ್ಲ. ಇದು ಒಂದರಲ್ಲಿ ಸೈಜ್ ಏನಾದ್ರೂ ಆಗ್ಲಿ, ಬಟ್ ಎಲಿಮೆಂಟ್ ಕಂಪಲ್ಸರಿ 0 ಇರ್ಬೇಕು. 0 ಇಲ್ಲದೆ ಇದ್ರೆ ಅದನ್ನ ನಲ್ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಫೈನಲ್ ಆನ್ಸರ್ ಇಸ್ ನಲ್. ಕರೆಕ್ಟಾ? ಯಾವ್ದೋ ಕ್ಲಾಸ್ ಅಲ್ಲಿ ಯಾರೋ ಒಬ್ರು ಕ್ವೆಶನ್ ಇದ್ದಂಗೆ ಡಿಸ್ಕಸ್ ಕೇಳಿದ್ರಲ್ವಾ? ಸುಷ್ಮಾ ಅನ್ಸುತ್ತೆ, ಕರೆಕ್ಟ್ ಅಲ್ವಾ? DRREND ಸುಷ್ಮಾ, ಇದೇ ಕ್ವೆಶನ್ ಏನ್ ಮಾಡೋದ್ ಮ್ಯಾಮ್ ಹಿಂಗ್ ಕೊಟ್ರೆ ಅಂತ. ಸೊ ಸುಷ್ಮಾ ಕ್ವೆಶನ್ ಇನ್ನೊಂದ್ ತರ ಇತ್ತು. ಏನು? A = 3 ಕೊಡ್ತೀನಿ. ಸೇಮ್ ಆಪ್ಷನ್ಸ್, ನಾನು ಮತ್ತೆ ಬರೆಯಲ್ಲ. ಓಕೆ, ಸೇಮ್ ಆಪ್ಷನ್ಸ್. ಯಾವುದು? ಆಪ್ಷನ್ ಎ ಮ್ಯಾಮ್. ಸ್ಕ್ವೇರ್ ಹೌದಾ? ಹೌದು. ರೋ ಹೌದಾ? ಹೌದು. ಕಾಲಮ್ ಹೌದಾ? ಹೌದು. ನಲ್ಲ? ನಲ್ಲ. ಹಾಗಾದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್? ಯಾವ್ದು ಆನ್ಸರು? ಸ್ಕ್ವೇರ್. ಈಗ ರೋ ಬರಲ್ಲ, ಅರ್ಥ ಆಯ್ತಾ? ಯಾಕಂದ್ರೆ ನಮ್ಗೆ ಪರ್ಫೆಕ್ಟ್ ಆಗಿ 3x3 ಅಂದ್ರೆ 1x1 ಇದೆ. ಫೈನಲ್ ಆನ್ಸರ್ ಇಸ್ ಸ್ಕ್ವೇರ್ ಆಗಿರ್ತದೆ. ಫೈನಲ್ ಆನ್ಸರ್ ಇಸ್ ಸ್ಕ್ವೇರ್ ಆಗಿರುತ್ತೆ. ರೋ ಆಕ್ಚುಲಿ ರೋ ಕಾಲಮ್ ಎಲ್ಲ ಕರೆಕ್ಟ್. ಓಕೆ, ಅರ್ಥ ಆಗ್ತಿದೆನಾ? ಎಸ್. ನೆಕ್ಸ್ಟ್ 24th ಕ್ವೆಶನ್ ಅಲ್ವಾ? 24th ಕ್ವೆಶನ್.
ಸಿ ಮ್ಯಾಮ್. 1,00,000 ಆಪ್ಷನ್ ಸಿ ಮ್ಯಾಮ್. ಆಪ್ಷನ್ ಸಿ ಮ್ಯಾಮ್. ಹಾ ಬಂತು. 1,00,000 5 ವರ್ಷ ಆದ್ಮೇಲೆ ಓದೋದು ಅಕೌಂಟಿಗೆ. ಸಮಾಧಾನ ಪೇಶನ್ಸ್ ಆಗಿ ಕಾಯ್ಬೇಕು, ಇಂಜಿನಿಯರಿಂಗ್ ಅಲ್ಲಿ ವರ್ಕ್ ಮಾಡ್ಬೇಕು. ಅರ್ಥ ಆಯ್ತಾ? ಈ ಕ್ವೆಶನ್ ಎಕ್ಸಾಮ್ ಕ್ವೆಶನ್, ಇದು ನಂದಲ್ಲ. ಈ ತರ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಟ್ರಾನ್ಸ್ಪೋಸ್ 23ರಲ್ಲೂ ಕೇಳಾರೆ, 24, 23ರಲ್ಲಿ ಕೂಡ ಕೇಳಿದಾನೆ. 2023 or 2024. 2, 3 minus 1 4. ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಚೆಕ್ ಮಾಡ್ರಿ. 2, 3 ಇದೆ, ಇದಲ್ಲ. 2, 3 ಇದೆ, 2 minus 3 ಇದೆ. 2, 3 ಇದೆ, ಹೆಂಗಿದೆ ಹಂಗೆ ಇದೆ. ಇದು ಹೆಂಗಿದೆ ಹಾಗೆ ಇದೆ. ಸೊ ಇದು ಟ್ರಾನ್ಸ್ಪೋಸ್ ಇದೆ. ಓ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸಾ? ಓ ಮೈ ಗಾಡ್, ಹಂಗಾದ್ರೆ 1,00,000 ನನ್ನ ಪ್ರಶ್ನೆ ನಾನ್ ಲಾಸ್ ಮಾಡ್ಕೊಂಡೆ. ಪುನೀತ್ ರಾಜ್ಕುಮಾರ್ ಏನಾದ್ರು ನನಗೆ ಕರೆದು ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಮಾಡೋದಿದ್ರೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಮರ್ಯಾದೆ ಹೋಗ್ಬಿಡ್ತಿದ್ದೆ. ಈಗೂ ಹೋಗ್ತಾ ಇದೆ. ಈಗಲೂ ನಾವೇ ಯೂಟ್ಯೂಬ್ ವಿಡಿಯೋ ಮಾಡಿ ಕಳ್ಕೊಂಡಿದೀವಿ. ಸೊ ನಾನು ಟ್ರಾನ್ಸ್ಪೋಸ್ ನೋಡಿದ್ದೆ, ಮೇಲಿರೋ ಒಂದು ಟ್ರಾನ್ಸ್ಪೋಸ್ ನೋಡಿಲ್ಲ. ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಇಸ್ ಎ. ಏನೋ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಇಸ್ ಎ. ದಿಸ್ ಈಸ್ ಎ ಟ್ರಾನ್ಸ್ಪೋಸ್. ದಿಸ್ ಇಸ್ ಟ್ರಾನ್ಸ್ಪೋಸ್ ಆಫ್. ಅವನಿಗೆ ನೋಡಿ ಎಷ್ಟು ಖುಷಿ ಆಗ್ತಿದೆ. ಸೊ ಆನ್ಸರ್ ಈಸ್ 2, 3 minus 1 4. ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಯಾವ ಡೆಫಿನಿಷನ್ ಮೇಲೆ ನಾನು ಆನ್ಸರ್ ಹಾಕ್ತಿದ್ದು? ನಾವು ಡೈರೆಕ್ಟ್ ಆಗಿ ಕಲ್ತಿದ್ವಲ್ವಾ? ಯಾವ ಈಕ್ವೇಶನ್? ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಎ. ಓಕೆ, ಬರೀ ಟ್ರಾನ್ಸ್ಪೋಸ್ ಕೇಳಿದ್ರೆ ಆಪ್ಷನ್ ಎ. ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಕೇಳಿದ್ರೆ ಆಪ್ಷನ್ ಸಿ. ಓಕೆನಾ? ವೆರಿ ನೈಸ್. ಪರವಾಗಿಲ್ಲ ಮಕ್ಳೇ, ನೀವು 1,00,000 ಪ್ರಶ್ನೆ ಉತ್ತರ ಮಾಡಿದ್ರಲ್ವಾ, ಖುಷಿ ಆಯ್ತು. ನಂದು ಇನ್ಯಾವ ಎಕ್ಸಾಮ್ ಇದೆ? ಹೌದಾ? ನಂದು ಆಲ್ರೆಡಿ 1,00,000 ಪ್ರಶ್ನೆಗಳು ಉತ್ತರ ಮುಗಿದು ಅಕೌಂಟಿಗೆ ಆಲೆ ಬಂದು ಆಗೋಗ್ಬಿಟ್ಟಿದೆ. ಎಸ್, ನಮ್ದೀಗ ನಂಬರಿಂಗ್ 24. ಯಾವುದು? ನೆಕ್ಸ್ಟ್ 25th ಕ್ವೆಶನ್. ಈಗ ನಿಮ್ ಬುಕ್ ತೆಗೆದು ಏನಾದ್ರೂ ಜಾತ್ರೆ ಮಾಡಿ ಆನ್ಸರ್ ಹಾಕಿ. ಯಾವ್ದಿದು? XYZ which satisfies the matrix equation. ಮಾಡಿದ್ದೀನಿ, ಸಿಲೆಬಸ್ ಕವರ್ ಆಗಿದೆ. ಸಾಲ್ವ್ ಮಾಡಿ ನೋಡೋಣ. ಇದು ರಿಯಲ್ 1,00,000 ಪ್ರಶ್ನೆ. ಇದು 2,00,000. ಈಗ ನೀವು ಏನೋ ಲೆವೆಲ್ 1 ಗೆದ್ರಲ್ವ 1,00,000. ಈಗ ಲೆವೆಲ್ 2 2,00,000 ಪ್ರಶ್ನೆ ನಿಮ್ಮ ಮುಂದೆ. ನೋಡೋಣ ಯಾರ ಅಕೌಂಟಿಗೆ 5 years ಆದ್ಮೇಲೆ 2 lakhs ಬರುತ್ತೆ. ಸಾಲ್ವ್ ಮಾಡಿ. ನಾನ್ ಮಾಡಿರೋ ಕಾನ್ಸೆಪ್ಟ್ ಇನ್ನು ನಾನು ಫುಲ್ ಸಿಲೆಬಸ್ ಮುಗಿಸಿಲ್ಲ. ಈಗಲೇ ಕನ್ಫ್ಯೂಸ್ ಆಗ್ತಿದ್ದೀರಾ? ಹಿಂಟ್ ಕೊಡ್ಲಾ ಯಾವ ಟಾಪಿಕ್ ಮೇಲೆ ಬರುತ್ತೆ ಅಂತ? ಯಾವ ಟಾಪಿಕ್ ಮೇಲೆ ಬಂದಿದೆ ಈ ಕ್ವೆಶನ್? ಯಾವುದು? ಹೇಳ ರಮ್ಯಾ. ಮ್ಯಾಮ್ ಆನ್ಸರ್ ಎ. ಅಲ್ಲೇ ನಾವು ಆನ್ಲೈನ್ ಆನ್ಸರ್ ಕೊಟ್ಬಿಟ್ರು. ಯಾವ ಟಾಪಿಕ್ ಮೇಲೆ ಬಂದಿದೆ ಇದು? ಡಿಟರ್ಮಿನೆಂಟ್ ಆದ್ರೆ ಹಿಂಗ್ 2 ಗೆರೆ ಹಾಕ್ತಿದ್ದೆ, ಹಿಂಗ್ ಸ್ಕ್ವೇರ್ ಹಾಕಿನಿ ಅಂದ್ರೆ ಅದು ಡಿಟರ್ಮಿನೆಂಟ್ ಅಲ್ಲ. ಹಿಂಟ್ ಕೊಡ್ಲಾ? ಯಾರಿಗಾದ್ರೂ ಗೊತ್ತಾಯ್ತಾ ಯಾವ ಟಾಪಿಕ್ ಮೇಲೆ ಬಂದಿದೆ ಕ್ವೆಶನ್ ಅಂತ? ಈಕ್ವಲ್ ಮ್ಯಾಟ್ರಿಕ್ಸ್. ಈಕ್ವಲ್ ಮ್ಯಾಟ್ರಿಕ್ಸ್ ಏನ್ ಹೇಳುತ್ತೆ? 2 ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳು ಸೇಮ್ ಅಂತ ಹೇಳುತ್ತೆ. ಅಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ, 6 6 ಸೇಮ್ ಇದೆ. ಹಾಗಾದ್ರೆ z-1 x plus 3 is equals to what? ಅದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳು ಸೇಮ್ ಅಲ್ವಾ? ನಾವ್ ಈಕ್ವಲ್ ಮ್ಯಾಟ್ರಿಕ್ಸ್ ಕಲಿಬೇಕಾದ್ರೆ ಹೆಂಗಿತ್ತು ಹೇಳ್ರಿ? ಇದೆಲ್ಲ ಒಂದು ಟಾಪಿಕ್ ಅಂತ ಅನ್ನಿಸ್ತು. ಈಕ್ವಲ್ ಸೈಜು ಈಕ್ವಲ್ ಕಲಿಬೇಕಾದ್ರೆ ನೋಡ್ರಿ, ಈಕ್ವಲ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್. ಅಂದ್ರೆ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಈಕ್ವಲ್. 6 6 ಈಕ್ವಲ್. ಹಾಗಾದ್ರೆ ಇದು ಇದಕ್ಕೆ ಈಕ್ವಲ್ ಹಾಕೊಂಡ್ರೆ ನಾವು ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಓಕೆ, ಆ ಎಕ್ಸ್ ವ್ಯಾಲ್ಯೂ ಇಲ್ಲಿ ಹಾಕ್ರಿ. ಆಮೇಲೆ ವೈ ವ್ಯಾಲ್ಯೂ ಸಿಗುತ್ತೆ. ಬೇಡ, ಈ ಝಡ್ ವ್ಯಾಲ್ಯೂ ತೆಗಿಬಹುದು. ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದಕ್ಕೆ ಹಾಕಿದ್ರೆ ನಮ್ಗೆ ವೈ ವ್ಯಾಲ್ಯೂ ಸಿಗುತ್ತೆ.
ಆಮೇಲೆ Z1 ಸಿಗುತ್ತೆ. ಬೇಡ ಎಕ್ಸ್ ಝೆಡ್ ಕಂಡಿಡಿರಿ, ಅವಾಗ ವೈ ಇಲ್ಲಿ ಚೆಕ್ ಮಾಡ್ಬೋದು. ಎಕ್ಸ್ ಝೆಡ್ ಫೈಂಡ್ ಔಟ್ ಮಾಡಿ. ಮಾಡಿದ್ರಾ? ಮಾಡು. ಎಸ್ ಸಾಲ್ವ್ ಮಾಡ್ರಿ. ನನಗಿನ್ನೂ ಅರ್ಥನೇ ಆಗ್ತಿಲ್ಲ. ಏನೋ ಎಲ್ಲಿ ಬಿದ್ದು ಬಂದಿದೀಯೋ ಇಷ್ಟೊಂದು ಕೈ? ಬ್ಯಾಂಡೇಜ್ ಮೇಲೆ ಬ್ಯಾಂಡೇಜ್ ಹಾಕೊಂಡ್ ಬಂದಿಯಾ? ಒಂದ್ ವಾರ ಬಿದ್ದೀರಿ. ಯಾರನ್ನ ನೋಡ್ಕೊಂಡ್ ಬಿದ್ದೀರಿ? ಬೀಳ್ತಾರೆ ಅಂದ್ರೆ ಎಲ್ಲೋ ನೋಡ್ಬೇಕಾಗಿರೋ ಜಾಗ ಬಿಟ್ಟು ಬೇರೆ ಏನೋ ನೋಡಿದಾಗ ಬೀಳೋದು. ಸ್ಲಿಪ್ ಆಯ್ತಾ? ಯಾರ್ ನೋಡ್ ಸ್ಲಿಪ್ ಆಯ್ತು? ಆನ್ಸರ್ ಬಂತಾ ರಮ್ಯಾಕಾಲ? ಸಾಲ್ವ್ ಮಾಡ್ಬೇಕು ಮೇಡಮ್. ಇನ್ನೂ ಬರ್ಕೊಂಡಿಲ್ಲ ನೋಡಿ. ಬರ್ಕೊಳ್ರಿ, ಹಿಂಟ್ ಹೇಳ್ಕೊಡ್ತೀನಿ. ನಾನ್ ಬಂದ್ ಬರಿಲ್ಲ. ಆಪ್ಷನ್ ಎ ನೋಡೋಣ, ಚೆಕ್ ಮಾಡೋಣ. ಒಂದಿದ್ರೆ ಆಪ್ಷನ್ ಎ ಅಥವಾ ಡಿ ಇರುತ್ತೆ. Z is equals to ಅಲ್ಲಿಗೆ ನೀವು ವೈ ಫೈಂಡ್ ಔಟ್ ಮಾಡಲೇಬೇಕು. ನಾನ್ ಬರೀ ಎ ಮತ್ತೆ ಝೆಡ್ ಅಲ್ಲಿ, ಎಕ್ಸ್ ಮತ್ತೆ ಝೆಡ್ ಅಲ್ಲಿ ಮಾಡಕ್ ಆಗದೇ ಇಲ್ಲ. ಇನ್ನೂ ಅರ್ಥ ಆಗ್ತಾ ಇಲ್ಲ ಮೇಡಮ್ಗೆ. ನಿಂಗೆ ಅರ್ಥ ಆಯ್ತಾ ಸುಶೀಲ್? ಸುಶೀಲ್ ಬಂದ. ಓ, ನೀನ್ ಸಿದ್ಧಾರ್ಥ ಅಲ್ವಾ? ಗೌತಮ್ ಬುದ್ಧ ಸಿದ್ಧಾರ್ಥ. ಆಯ್ತು ತಗೊಳ್ಳಿ. ನೀನ್ ಸಿದ್ಧಾರ್ಥ ಅನ್ನೋಕ್ಕಿಂತ ಬುದ್ಧ ಅಂತ ಹೇಳ್ತೀನಿ, ಆಯ್ತಾ? ನೀನ್ ತುಂಬಾ ಸೈಲೆಂಟ್ ಇದೆಯಲ್ವಾ, ಅದಕ್ಕೋಸ್ಕರ. ಎಸ್, ಈಗ ನೋಡ್ರಿ. ಲಿಸ್ನರ್, ಕಾನ್ಸೆಪ್ಟ್ ಅವ್ರು ಯಾವ್ದ್ರ ಬೇಸ್ ಮೇಲೆ ಬರುತ್ತೆ ಅಂತ ಹೇಳಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ನಾನ್ ಮಾಡಿರೋದು ಬಹಳ ಕಡಿಮೆ ಇವತ್ತು. ಟಾಪಿಕ್ ಕವರ್ ಮಾಡಿರೋದು ಬಹಳ ಕಡಿಮೆ ಟಾಪಿಕ್. ಇದ್ರಲ್ಲೇ ನಿಮ್ಗೆ ಐಡೆಂಟಿಫೈ ಮಾಡಕ್ ಕಷ್ಟ ಆಗ್ತಿದೆ. ಓಕೆ, ಮಾತಾಡೋ ಹಾಗಿಲ್ಲ. ಈಕ್ವಲ್ ಮ್ಯಾಟ್ರಿಕ್ಸ್ ಅಂದ್ರೆ ನಾವ್ ಏನ್ ಹೇಳ್ತೀವಿ? ಓಕೆ, ಇಲ್ಲಿ ಒಂದ್ ಮ್ಯಾಟ್ರಿಕ್ಸ್ ಇದೆ, ಇಲ್ಲಿ ಒಂದ್ ಮ್ಯಾಟ್ರಿಕ್ಸ್ ಇದೆ. ನಾನ್ 1 2 3 1 2 3 ಕರೆಕ್ಟಾ? AXY ಅಂತ ಬರ್ಸಿದೆ. ಇಲ್ಲೇನ್ ಹಾಕಿದ್ದೆ? 5 6 7 ಅಂತ ಬೋರ್ಡ್ ಕಡೆ ನೋಡು. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನಾನು ಅಲ್ಲಿ ಹೇಗೆ ಹೇಳಿದ್ದೆ, ಇದು ಎ, ಇದು ಬಿ. ನಾವ್ ಎ ಮತ್ತೆ ಬಿ ನ ಯಾವಾಗ ನಾವು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತೀವಿ ಅಂದ್ರೆ ಫಸ್ಟ್ ಸೈಜ್ ಸೇಮ್ ಇರ್ಬೇಕು. 2 x 3 2 x 3. ಓಕೆ, ಸೈಜ್ ಮಸ್ಟ್ ಬಿ ಸೇಮ್. ಆಪ್ಷನ್ ಬಿ. ಆಫ್ಟರ್ ಸೈಜ್ ವೇಟ್ ಮಾಡಿ ಹೇಳ್ಕೊಡ್ತೀವಿ. ಓಕೆ, ಸೈಜ್ ಸೇಮ್ ಇರ್ಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳು ಕೂಡ ಸೇಮ್ ಇರ್ಬೇಕು. ಆವಾಗ ನನಗೆ ಎ ಇಸ್ ಈಕ್ವಲ್ಸ್ ಟು ವಾಟ್? 5. ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಟ್? 6. ವೈ ಇಸ್ ಈಕ್ವಲ್ಸ್ ಟು ವಾಟ್? 7. ಈಗ ಇದನ್ನ ಅವರು ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಇಲ್ಲಿ ಎ ಮತ್ತೆ ಬಿ ಈಕ್ವಲ್ ಅಂತ ಹೇಳ್ತಿರೋದು. ದ ವರ್ಡ್ ಇಟ್ ಸೆಲ್ಫ್ ಇದು ಈಕ್ವಲ್. ಈಕ್ವಲ್ ಅಂದ್ರೆ ಅವ್ರು ಹಿಂಗ್ ಹಾಕ್ಬಹುದು, ಹಿಂಗ್ ಹೇಳಿದ್ರು ಸೇಮ್ ಡೆಫಿನಿಷನ್. ಅರ್ಥ ಆಗ್ತಿದೆ ನಾವು? ಈಗ ಹೇಳಿದ್ರು ಸೇಮ್. ಅವಾಗ ನೋಡ್ರಿ 1 1 2 2 3 3. ಅವಾಗ್ಲೂ ಇದೇ ತರನ? ಇದೇ ತರ ಕ್ವೆಶನ್ ನಿಂಗೆ ಒಂಚೂರು ಟ್ವಿಸ್ಟ್ ಮಾಡಿದ. ಸಿಂಪಲ್ ಎಕ್ಸ್ ಕೊಡೋದ್ರ ಬದಲಿಗೆ ಎಕ್ಸ್ ಪ್ಲಸ್ 1 ಕೊಡ್ತಾರೆ. ಹಾಗಾದ್ರೆ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 6. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಮೈನಸ್ 1 ಇಸ್ ನಥಿಂಗ್ ಬಟ್ 5. 5 ಆಗ್ಬೇಕು ಅಂದ್ರೆ ಇಲ್ಲ 5 ಕೊಟ್ಟಿರ್ತಾರೆ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ 6 ಕೊಡ್ತಾರೆ. ಎಕ್ಸ್ ಏನಾಗಿರ್ಬೇಕು? 5 ಆಗಿರ್ಬೇಕು. 5 ಪ್ಲಸ್ 1 6 ತಾನೇ ಆಗೋದು. ಅವಾಗ ಇಲ್ಲೂ 6 ಇಲ್ಲೂ 6 ಆಗುತ್ತೆ. ಅರ್ಥ ಆಗ್ತಿದೆನಾ? ಈ ತರ ಅವರು ನಿಮಗೆ ಎಸ್. ಈಗ ನೋಡಿ ಈಕ್ವಲ್ ಮ್ಯಾಟ್ರಿಕ್ಸ್ ಇದ್ರಾಗ ಏನೋ ಹೇಳ್ಬೇಕು ಅಂತಿಲ್ಲ. ಈಕ್ವಲ್ ಇದೆ, ಇದು ಈಕ್ವಲ್. ಕರೆಕ್ಟ್ ಅಲ್ವಾ? ಹಾಗಾದ್ರೆ
ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋದಕ್ಕೆ ಒನ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಈಗ ನಾನು ಯಾಕೆ ತಗೊಳ್ತೀನಿ, ಇದು ಮತ್ತೆ ಇದು ಈಕ್ವಲ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಫಸ್ಟ್ ಕಾಲಮ್ ಈಕ್ವಲ್. ಹಾಗಾಗಿ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0 ಈಕ್ವೇಶನ್ ಬರಿಬೋದಾ? ಹಾಗಾದ್ರೆ ಎಕ್ಸ್ ಅಂದ್ರೆ ಏನು? -3. ಇಲ್ಲಿ -3 ಇದೆ, ಇಲ್ಲಿ -3 ಇದೆ. ಆಪ್ಷನ್ ಸಿ, ಆಪ್ಷನ್ ಬಿ ರಾಂಗ್. ಆಪ್ಷನ್ ಸಿ ರಾಂಗ್. ಮುಗೀತು. ಇದು -3 ಇದೆ, ಇಲ್ಲಿ ಪ್ಲಸ್ ಇದೆ. ಎರಡು ಆಪ್ಷನ್ ರಾಂಗ್. ಅರ್ಥ ಆಯ್ತಾ? ಅಕಸ್ಮಾತ್ ಆಗಿ ಅವ್ರು ಇಲ್ಲಾದ್ರೂ ಇಲ್ಲೂ ಪ್ಲಸ್ ಕೊಟ್ಟಿದ್ರೆ ಓಕೆ, ಜಾಸ್ತಿ ತಲೆನೇ ಕೆಡಿಸ್ಕೊಳಂಗಿಲ್ಲ, ಡೈರೆಕ್ಟ್ ಆಗಿ ಆಪ್ಷನ್ ಎಗೆ ಬರೀ ಒಂದೇ ಎಲಿಮೆಂಟ್ ಅಲ್ಲಿ ಆನ್ಸರ್ ಹಾಕ್ಬಿಡ್ಬೋದಿತ್ತು ನಾವು. ಬಟ್ ಅವ್ರ ಅವಾಗ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಈಗ ನನಗೆ ಒಂದು ಆಪ್ಷನ್ ಎ ಸರಿ ಇರುತ್ತೆ ಅಥವಾ ಆಪ್ಷನ್ ಬಿ ಸರಿ ಇರುತ್ತೆ. ಈಗ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 2y. 2y plus x is equals to what? -7. 2y plus x is equals to -7. ಇದೆಲ್ಲ ಆಲ್ಜಿಬ್ರಿಕ್ ಇಕ್ವೇಶನ್. ಹೈಸ್ಕೂಲ್ ಕಾಪಿ ಹೊಡೆದು ಪಾಸ್ ಆಗ್ದರೆ ಬಂದಿರೋ ಮಕ್ಕಳು ಮಾಡ್ತಾರೆ. ನೀವು ಮಾಡ್ತಿಲ್ಲ ಅಂತ ಅಂದ್ರೆ ಅಲ್ಲಿಗೆ ಏನೋ ಗೋಲ್ಮಾಲ್ ಮಾಡಿ ಬಂದಿರೋ ಅಂತ ಅಷ್ಟೇ. ಓಕೆ, ಈಗ 2y plus x ವ್ಯಾಲ್ಯೂ ಏನು? -3 is equals to -7. ಈಗ 2y is equals to ಈ ಕಡೆ ಇರೋದು ಈ ಕಡೆಗೆ ಹೋದ್ರೆ ಏನಾಗತ್ತೆ? ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಆಕ್ಚುಲಿ ದಿಸ್ ಇಸ್ ನಾಟ್ ಮೈ ಪಾರ್ಟ್. ಇದ್ರಲ್ಲಿ ತಪ್ಪು ಮಾಡಿದ್ರೆ ನಿಮ್ ಪ್ರೈಮರಿ ಮಿಸ್ ನಿಮಗೆ ಹೇಳ್ಕೊಟ್ಟಿರ್ತಾರೆ, ನೀವು ಕಲ್ತಿಲ್ಲ. ಪಾಪ ನಾನು ಮಿಸ್ಸಿಗೆ ಮಾತ್ರ ಬೈಯಲ್ಲಪ್ಪ. ಓಕೆ, -7 plus 3. ಸೊ ಈಗ ಏನಾಯ್ತು? 2y is equals to -4. y ಇಲ್ಲಿ ನೋಡ್ರಿ, 2y is equals to -4. y ಬೇಕು ಅಂದ್ರೆ ಏನಾಗುತ್ತೆ ಮಕ್ಳೇ? y ಜೊತೆಲಿರೋದು ಕೆಳಗಡೆ ಹೋಗುತ್ತೆ. ಅರ್ಥ ಆಗ್ತಿದೆನಾ? ನಿಮಗೆ ನ್ಯೂಮರೇಟರ್ ಡಿನಾಮಿನೇಟರ್ ಅನ್ನೋದೆಲ್ಲ ಬೇಕಾಗಿಲ್ಲ. ನನಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಇಟ್ಸ್ ಇನಫ್. ಓಕೆ, y ಬೇಕಂದ್ರೆ ಏನಾಯ್ತು? 2 ಇರೋದು ಕೆಳಗಡೆ ಹೋಗುತ್ತೆ. 2 1s are 2 2s are. ಸೊ ಆನ್ಸರ್ ಇಸ್ -2. ಸೊ ಆನ್ಸರ್ ಇಸ್ -2. ಯಾವುದು? ಇಲ್ಲಿ -2 ಇದೆ, ಇಲ್ಲೇನಿದೆ? 5 ಇದೆ. ಅಲ್ಲಿಗೆ ನಾನು ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋದ್ ಬೇಕಾಗೇ ಇಲ್ಲ. ಯಾಕೆ ನೋಡ್ರಿ, ಇಲ್ಲೂ 4 ಇದೆ, ಅಲ್ಲೂ 4 ಇದೆ. ನಾನು ಮಾಡಿದ್ರು 4 4 ಇತ್ತು. ಸೊ ಆನ್ಸರ್ ಇಸ್ ಆಪ್ಷನ್ ಎ. ಅರ್ಥ ಆಯ್ತಾ? ಆಕ್ಚುಲ್ ಟಾಪಿಕ್ ಡಿಸ್ಕಷನ್ ಆಗ್ಬೇಕಾದ್ರೆ ಹೇಗಿತ್ರಿ? ಈಕ್ವಲ್ ಮ್ಯಾಟ್ರಿಕ್ಸ್ ನೋಡಿದ ತಕ್ಷಣ ಈಸಿ ಅರ್ಥ ಆಯ್ತು. ನಾನು ಏನ್ ಹೇಳ್ತಿದ್ದೆ? ನೋಡಕ್ ಈಸಿ, ಪ್ರಾಬ್ಲಮ್ ಬರುತ್ತೆ, ವೇಟ್ ಮಾಡಿ ಅಂತ ಹೇಳ್ತಿದ್ದೆ. ಗೊತ್ತಾಯ್ತಾ? ಕಾನ್ಸೆಪ್ಟ್ ಗ್ರಿಪ್ ಇರಬೇಕು. ತಗೊಳ್ಳಿ ಬೇಗ. ಎಷ್ಟು ಜನ ಸರಿಯಾಗಿ ಸಾಲ್ವ್ ಮಾಡಿದ್ರಿ? ಆಪ್ಷನ್ ಎ ಎಷ್ಟು ಜನಕ್ಕೆ ಬಂದಿತ್ತು? ವೆರಿ ನೈಸ್. ಬಂದಿತ್ತಾ? ವೆರಿ ಗುಡ್. ಅರ್ಥ ಆಗ್ತೀರಾ? ಈಗ ಅವನ್ನ ಒಂದ್ ಮೂಲೆ ನಿನ್ನ ಒಂದ್ ಮೂಲೆ ಕೂರಿಸಿರೋದ್ರಿಂದ ಇವತ್ ಕ್ಲಾಸ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಲ್ಲೇನೋ? ಅಥವಾ ಅರ್ಥ ಆಗ್ತಾ ಇಲ್ಲ? ಅವನ್ ಪಕ್ಕಕ್ಕಿದ್ರೆ ನಿಂಗೆ ಅರ್ಥ ಆಗತ್ತಾ? ವಾಸ್ತು ದೋಷ. ಸೊ ಟೈಮ್, ಓ ಮೈ ಗಾಡ್, ಇವತ್ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅಲ್ಲ? ನನಗೆ ಗೊತ್ತಾಗಿಲ್ಲ, ನಿಮಗೆ. ಚೆನ್ನಾಗಿದ್ದಾವಲ್ಲ ಕ್ವೆಶನ್ಸ್? ಸುಮ್ನೆ ಡೈಲಿ ಹೇಳಿದ್ದೆ ಹೇಳ್ತಿದ್ರು 1 2 3 ಕ್ಲಾಸ್ ಅಲ್ಲಿ ಮಾಡಮ್ಮ. ಈಗ 4th ಅಲ್ಲಿ ರಿಯಾಲಿಟಿ ಚೆಕ್ ಆಗ್ತಿದೆ. ಇವತ್ತೇ ಲಾಸ್ಟ್ ಈ ಟಾಪಿಕ್ ಡಿಸ್ಕಷನ್. ಓಕೆ, ಮತ್ತೊಂದ್ಸರಿ ನೆಕ್ಸ್ಟ್ ಬ್ಯಾಚ್ ಶುರುವಾದ್ರೆ ಮತ್ತೊಂದ್ಸರಿ ಬೇಕು ಅಂದ್ರೆ ಕೇಳಿಸ್ಕೋಬಹುದು. ಓಕೆ, ಎಸ್. ನಾನು ಯಾವಾಗಾದ್ರೂ ಬೇಡ ಅಂತೀನಿ. ಆದ್ರೆ ಶೀಟ್ ಕೊಟ್ಟು, ಶೀಟ್ ಕೊಡು, ಇಲ್ಲ ನೋಟ್ ಕೊಡು.
Okay. 25. Next question. ಬರ್ಕೊಂಡಿದ್ರಾ? ಬರ್ಕೊಂಡಿಲ್ಲ ಅಂದ್ರೆ ನೀವೇ ಸಾಲ್ವ್ ಮಾಡ್ಬೇಕು. ಕ್ವೆಶನ್ ಬರ್ಕೊಂಡಿದ್ರೆ ಸಾಕು. ಓಕೆ, ನಿನ್ನ ಅಕೌಂಟಿಗೆ ಲಕ್ಷ ದುಡ್ಡು ಬರುತ್ತೆ ಕಣೆ ಫ್ಯೂಚರ್ ಅಲ್ಲಿ. ಆಮೇಲೆ ಗಿಫ್ಟ್ ಕೊಡಿಸ್ಬೇಕು ನನಗೆ. ಹಾ, ಎಸ್. ಎಷ್ಟನೇ ಕ್ವೆಶನ್ ಆಯ್ತು? 25th ಆಯ್ತು. ಎಸ್, 26th ನೋಡೋಣ. ಇಲ್ಲಿ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಸ್ಟಾರ್. ಯಾರು ಮಾಡ್ತೀರಾ ನೋಡೋಣ. ಬನ್ರಿ, ಯಾರಾದ್ರೂ ಬನ್ರಿ, ಟ್ರೈ ಮಾಡಿ. ಬಾ, ಇದು ಬಂದ್ ಮಾಡಿ. ಬಾ, ಆನ್ಸರ್ ಮಾಡು. ಯಾರು ಮಾಡ್ತಾರೆ? ವೆರಿ ಬ್ಯೂಟಿಫುಲ್ ಕ್ವೆಶನ್. ನಿಮ್ಮ ಬ್ರೈನಿಗೆ ಒಳ್ಳೆ ಎಕ್ಸರ್ಸೈಸ್ ಕ್ವೆಶನ್ ಇದು. ಮಾಡ್ತೀನ ಅಲ್ಲೇ ಹೋಗಿ? ಮಾಡಿದ್ಮೇಲೆ ಹೋಗ್ತೀಯಾ? ಯಾರು ಮಾಡ್ತೀರಾ? ದಾನಿಯಲ್ ವಿಶ್ವ. ಅಲ್ಲಿ ನಮ್ ಆನ್ಲೈನ್ ಹುಡುಗರು ನೋಡ್ಬೇಕಂತ ಬಂದ್ ಮಾಡ್ರಿ. ಯಾರು ಆನ್ಸರ್ ಹಾಕ್ತೀರಾ? ಇದು 3 ಲಕ್ಷದ ಪ್ರಶ್ನೆ ನಿಮ್ಮ ಮುಂದೆ. ಆಪ್ಷನ್ ಮಾಡ್ಬೇಕು. ಸಾಲ್ವ್ ಮಾಡ್ಬೇಕು. ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ಮಾಡುವಂತೆ. ಈಗ ಮದಿಹ ಅವರು ಸಾಲ್ವ್ ಮಾಡ್ತಾ ಇದ್ದಾರೆ 4 ಲಕ್ಷದ ಪ್ರಶ್ನೆನ. ಓ, ಶಿ ಇಸ್ ಡೂಯಿಂಗ್. ಇದೇನ್ ಗೊತ್ತಾ, ಇದು ಒಂದು ಡಿಫ್ರೆಂಟ್ ಮೆಥಡ್. ಇದು ಆಕ್ಚುಲಿ ಏನ್ ಹೇಳ್ತಾರೆ ಗೊತ್ತಾ ಇದನ್ನ? ಎರರ್. ಇದಕ್ಕೊಂದು ಮೆಥಡ್ ಹೆಸರಿದೆ. ಅಂದ್ರೆ ಕ್ವೆಶನ್ ಅಲ್ಲಿ ಇರೋದನ್ನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡೋದು. ಈ ಮೆಥಡ್ಗಿನ ಇನ್ನೊಂದು ಮೆಥಡ್. ದಾನಿಯಲ್, ನೀನ್ ಇದೇ ಮೆಥಡ್ ಮಾಡ್ತೀಯಾ ಬೇರೆ ಮೆಥಡ್? ಅವಳು ಬೇರೆ ಮೆಥಡ್ ಮಾಡುವ. ನೀನೊಂದು ಮೆಥಡ್ ಮಾಡು. ಕಮಾನ್. ಅವಳು ಮಾಡಿರೋದು ಕರೆಕ್ಟೇನೆ. ನಾನ್ ಆ ಮೆಥಡ್ ಮಾಡಲ್ಲ, ನಾನು ಬೇರೆ ತೋರಿಸ್ತೀನಿ. ಬಟ್ ದಟ್ ಇಸ್ ರೈಟ್. ಬಟ್ ಈ ಮೆಥಡ್ ಅಲ್ಲಿ ನೀನ್ 3ನೇ ಹೆಂಗ್ ಚೂಸ್ ಮಾಡಿದಿ? 0 ಅಂದ್ರೆ ಬರಲ್ಲ. ಸೊ ನೀನ್ ಎಲ್ಲದನ್ನು ಚೆಕ್ ಮಾಡಿದ್ಯಾ? ಎವ್ರಿ ಆಪ್ಷನ್ಸ್ ಚೆಕ್ ಮಾಡಿದ್ಯಾ? ಆದ್ರೆ ಅವಳು ಎವ್ರಿ ಆಪ್ಷನ್ ಚೆಕ್ ಮಾಡ್ತಾಳೆ, ಅದಕ್ಕೆ ಟೈಮ್ ಕನ್ಸಂಪ್ಷನ್ ಆಗುತ್ತೆ. ಇವನನ್ನ ದಾನಿಯಲ್ನ ನಾವು ವಿಡಿಯೋ ರೆಕಾರ್ಡ್ ಮಾಡೋಣ ಅಂದ್ರೆ ಅವ್ನ ತಲೆನೇ ಕಟ್ ಆಗ್ಬಿಟ್ಟಿದೆ. ಅದ್ರ ಅರ್ಥ ಮ್ಯಾಮ್ ಸ್ಟ್ರೈಟ್ ಇದ್ದಾರೆ ಅಂತ ಗೊತ್ತಾಯ್ತು ಆನ್ಲೈನ್ ಹುಡುಗರಿಗೆ. ಏನೋ ದಾನಿಯಲ್, ಏನಾದ್ರು ಹೊಸದಾಗಿ ಫೈಂಡ್ ಔಟ್ ಮಾಡ್ತಿದ್ಯಾ? ಮಾಡು, ನೀನ್ ಏನ್ ಬೇಕಾದ್ರೆ ಮಾಡು. ಮಕ್ಕಳು ಬಂದು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ದಟ್ ಈಸ್ ನೈಸ್. ಏನೋ ಹೇಳ್ತಾನೆ ಬುದ್ಧ, ಲಾಫಿಂಗ್ ಬುದ್ಧ. ಆಯ್ತಾ? ಸಾಲ್ವ್ ಆಯ್ತಾ?
ಆಯ್ತಾ ದಾನಿಯಲ್? ರಾಂಗ್ ಆಯ್ತಾ? ಇರ್ಲಿ ಬಿಡು, ರಬ್ ಮಾಡು. ಬಾ ಮಾಡ್ತೀನಿ. ಎಸ್. ಸೊ ಈ ಪ್ರಾಬ್ಲಮ್ ನಾನ್ ನಿಮಗೆ ಡಿಸ್ಕಷನ್ ಇಲ್ಲ ಮಾಡ್ತೀನಿ ತಗೊಂಡು. ಈಗ ಮದಿಹ ಮಾಡಿರೋದು ಇಲ್ಲೇ ಇರಲಿ. ಓಕೆ. ಸೊ ಏನ್ ಹೇಳ್ತಾರೆ? ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಸ್ ಜೊತೆಗೆ ಏನ್ ಹೇಳಿದ್ದಾರೆ? ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಂದ್ರೆ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಸ್ಕೇಲಾರ್ ಡೆಫಿನಿಷನ್ ಏನು? Except the principal diagonal element, all other elements are zero. All the principal diagonal elements must be same. Same ಅಂದ್ರೆ ಇದು ಮತ್ತೆ ಇದು ಸೇಮ್. ಇಲ್ಲಿ 5 ಇದ್ರೆ ಇಲ್ಲೂ 5, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ -5. ಹಾಗಾದ್ರೆ ನಾವೇನ್ ತಗೊಳ್ಳೋಣ? 2x minus 5, 2x minus 1 is equals to 2 plus x. 2x minus 1 is equals to 2 plus x. ಬರ್ಕೋಬೋದಾ? both are equal. Yes. ಈಗ ನೋಡೋಣ 2x. ಸೊ ನನಗೆ ಇಲ್ಲಿ 2x ಈ x ಈ ಕಡೆ ಕರ್ಕೊಂಡ್ ಬರ್ತೀನಿ. ಪ್ಲಸ್ ಇರೋದೇನಾಯ್ತು? ಮೈನಸ್ ಆಯ್ತು. ಇಲ್ಲಿ 2 ಇದೆ, ಈ ಕಡೆ ಇರೋ ಮೈನಸ್ ಈಚೆ ಕರ್ಕೊಂಡ್ ಬರೋಣ. ಏನಾಯ್ತು? +1. 2x ಅಲ್ಲಿ 1x ಮೈನಸ್ ಆದ್ರೆ ಏನಾಗುತ್ತೆ? 2x minus 1x, x. 2 plus 1, 3. ಸಾಲ್ವ್ ಆಯ್ತಾ? ಓಕೆ. ನಾನು ಈ ಸ್ಟೇಟ್ಮೆಂಟ್ ನ ಸ್ಕೇಲಾರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರ್ಕೊಂಡಿದ್ದೀನಿ. ಇದೆರಡು ಸೇಮ್. ಎರಡು ಸೇಮ್ ಅಂದ್ರೆ ಎರಡು ಈಕ್ವಲ್. ಅದಾಗ್ತಾ ಇದ್ಯಾವುದು? ನಿಮ್ 10th ಸ್ಟ್ಯಾಂಡರ್ಡ್. ಅರ್ಥ ಆಯ್ತಾ? ಈ ಸ್ಟೆಪ್ ಅರ್ಥ ಆಗಿಲ್ಲ ಅಂತ ಅಂದ್ರೆ ನಿಮ್ 10th ಸ್ಟ್ಯಾಂಡರ್ಡ್ ಏನೋ ಜಾತ್ರೆ ಮಾಡಿದೀರಾ. ಎಸ್, ನಮ್ಮ ಮದಿಹ ಸಾಲ್ವ್ ಮಾಡಿದ್ದಾರೆ. ದಿಸ್ ಈಸ್ ಆಲ್ಸೋ ರೈಟ್. ಓಕೆ, ದಿಸ್ ಇಸ್ ಕೇಸ್ 2. ನಾನ್ ಯೂಶಲಿ ಇದನ್ನ ಪ್ರಿಫರ್ ಮಾಡಲ್ಲ. ಬೋರ್ಡ್ ಕಡೆ ನೋಡ್ರಿ, ಸ್ಟಾಪ್ ರೈಟಿಂಗ್ ಆದ್ರೆ ಕಲ್ತೀನಿ. ನಿಮಗೆ ಈ ತರ ಮಾಡಕ್ ಸ್ಟ್ರಕ್ ಆಯ್ತಪ್ಪ. ಓಕೆ, ಅವಾಗ ಏನ್ ಆಪ್ಷನ್ ಅಂದ್ರೆ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡ್ಬೇಕು. ಓಕೆ, ಅವಳು ಏನ್ ಮಾಡಿದ್ಲು? ಇಲ್ಲಿಗೆ 0 ಹಾಕಿದ್ಲು. 2 into 0, 0. 0 minus 1, 1. -1 ಬಂತು. ಇಲ್ಲಿಗೆ 0 ಹಾಕಿದ್ರೆ ಏನ್ ಬರುತ್ತೆ? ಓಕೆ, ಈಗ ಅವಳು ಮಾಡಿರೋದನ್ನ ನಾನ್ ಸ್ವಲ್ಪ ಕ್ಲೀನ್ ಆಗಿ ಬರಿತೀನಿ. ಓಕೆ, ಅವಳಗ್ ಪಾಪ ಅವಳು ಕ್ಲೀನ್ ಆಗಿ ಬರೀತಾಳೆ. ಶಿ ಇಸ್ ಗುಡ್ ಗರ್ಲ್. ಬಟ್ ನಮ್ ಬೋರ್ಡ್ ಪಾಪ ಅವಳಗ್ ಪ್ರಾಕ್ಟೀಸ್ ಇಲ್ಲ. ಓಕೆ, ಅವಳು ಮಾಡಿರೋದನ್ನ ನಾನು ಪ್ರೂವ್ ಮಾಡ್ತೀನಿ ನೋಡಿ. ದಿಸ್ ಇಸ್ ಮೆಥಡ್ 1. ಆಕ್ಚುಲಿ ದಿಸ್ ಇಸ್ ಈಸಿ ಮೆಥಡ್. ಟೈಮ್ ಕನ್ಸಂಪ್ಷನ್ ಆಗೋ ಮೆಥಡ್ ಇದು. ಓಕೆ, ಬೋರ್ಡ್ ಕಡೆಗೆ ನೋಡ್ರಿ. ಮೆಥಡ್ 2, ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರೀತಾರೆ ಇದನ್ನು. ಓಕೆ, ಟ್ರಯಲ್ ಅಂಡ್ ಎರರ್ ಮೆಥಡ್. ಓಕೆ, ಈ ಟ್ರಯಲ್ ಎರರ್ ಮೆಥಡ್ ಅಲ್ಲಿ ನಾನು ಮೊದಲು ಆಪ್ಷನ್ ಎ ತಗೊಳ್ತೀನಿ. ಅಲ್ಲಿ ಏನ್ ಹಾಕ್ತೀನಿ? ಹಿಂಗಿದೆ, ಇಲ್ಲಿ 2 ಇದೆ. ಕರೆಕ್ಟಾ? ನೋಡ್ರಿ ಏನಿದೆ? ಮೊದಲನೇದು 2 into 0 -1. ಏನ್ ಬಂತು? -1 ಬಂತು. ಆ -1 ಇಲ್ಲಿ ಬರಿತೀನಿ. ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಹಾಗಾದ್ರೆ ಇಲ್ಲಿ x 0 ಹಾಕಿದ್ರೆ ಇಲ್ಲಿಗೂ 0 ಹಾಕ್ಬೇಕು. 2 plus 0 ಏನ್ ಬಂತು? 2 ಬಂತು. ಇಲ್ಲಿ ಈಸ್ ದಿ ಸ್ಕೇಲಾರ್? ಸ್ಕೇಲಾರ್ ಇದು ಅಲ್ಲ. 0 ಹಾಕಿದ್ರೆ ನಮ್ಗೆ ಸ್ಕೇಲಾರ್ ಬರಲ್ಲ, ಡಯಾಗ್ನಲ್ ಬರುತ್ತೆ. ಹಾಗಾಗಿ 0 ಅಲ್ಲ. ಟ್ರಯಲ್ ಎರರ್. ಟ್ರಯಲ್ ಮಾಡಿದೆ, ಆನ್ಸರ್ ಎರರ್ ಬಂತು. ಈಗ ನಾನು ಆಪ್ಷನ್ ಬಿ ಹಾಕ್ತೀನಿ. ಬಿ ಹಾಕೋಣ. ಓಕೆ, ಇದು ಆಪ್ಷನ್ ಎ ಹಾಕಿದಾಗ. ಈಗ ಆಪ್ಷನ್ ಬಿ ಹಾಕ್ತೀನಿ. ಬಿ ಹಾಕಿದಾಗ 2 into 1 1 ತಾನೇ ಇರೋದಿಲ್ಲ, -1. ಫಾರ್ಮುಲಾ ಇಲ್ಲೇ ಇದೆ. 2 into 2, 2 into 1, 2. 2 minus 1, 1. ಏನ್ ಬಂತು? 1. ನಾನು ಈಗ ಇಲ್ಲಿ ಬರುತ್ತೆ ತೋರಿಸ್ತೀನಿ. 1 ಬರ್ದೆ, 0 ಇದೆ, 0 ಇದೆ.
ಇಲ್ಲಿ 2 + 1 ಏನ್ ಬಂತು 3 ಬಂತು. ಈಸ್ ದಿಸ್ ಸ್ಕೇಲಾರ್? ಅಲ್ಲ. ಏನ್ ಬಂತು ಡಯಾಗ್ನಲ್ ಬಂತು. ನೆಕ್ಸ್ಟ್ ನಾನು ಆಪ್ಷನ್ ಸಿ ಹಾಕ್ತೀನಿ. ಅವಳು ಅದನ್ನ ಟ್ರೈ ಮಾಡಿದಾಳೆ. ಟ್ರೈ ಮಾಡಿ ಫೈನಲ್ ಆನ್ಸರ್ ಮಾತ್ರ ಇಲ್ಲಿ ಬಂದು ಅವಳು ಫೈನಲ್ ಹಾಕಿದ್ಲು. ಆನ್ಸರ್ ಕರೆಕ್ಟ್ ಅಂತ ಅವಳು ಪ್ರೂವ್ ಆದ್ಮೇಲೆ. ಬಟ್ ಎಕ್ಸಾಮ್ ಅಲ್ಲಿ ನೀವು ಎಲ್ಲಾ ಪ್ರೂವ್ ಮಾಡಬೇಕು. ಸಪೋಸ್ ಆಪ್ಷನ್ ಡಿ ಕೊಟ್ರೆ ನೀವು ಇಲ್ಲಿಂದ ಪ್ರೂವ್ ಮಾಡ್ಕೊಂಡ್ ಬರ್ಬೇಕು. ಓಕೆ, ಈಗ ಮಾಡೋಣ. ಆಪ್ಷನ್ ಇದಕ್ಕೆ 2 × 3 - 1. 2 × 3 6 6 - 1 5. ನೆಕ್ಸ್ಟ್ 2 + 3 5. ಈಗ ಆ ಈಕ್ವೇಶನ್ ಜಾಗದಲ್ಲಿ 5 0 0 5. ಸೊ ಇಸ್ ದಿಸ್ ಸ್ಕೇಲಾರ್? ಎಸ್. ಬಟ್ ಇಲ್ಲಿ 4ನೇ ಆಪ್ಷನ್ ಟ್ರಯಲ್ ಮಾಡಿ ಕನ್ಕ್ಲೂಡ್ ಮಾಡ್ಕೋಬೇಕು. ಓಕೆ, ಬಟ್ ಮಾಡಿದ್ರೆ ರಾಂಗೇ ಬರುತ್ತೆ. ಬಟ್ ನೀವು ಮಾಡ್ಬೇಕಾದ್ರೆ ಕೇಸ್ 4 ಚೆಕ್ ಮಾಡೇ ಹೋಗ್ಬೇಕು. ಯಾವ ತರ ಅರ್ಲಿ ಕೇಸಸ್ ಅಲ್ಲಿ ನಾವ್ ಆಗ್ತಿದ್ವಲ್ಲ, ಮೊದಲನೇ ಸ್ಕ್ವೇರ್ ಅಂತ ರೈಟ್ ಬಂದ ತಕ್ಷಣ ಸ್ಟಾಪ್ ಮಾಡಂಗಿಲ್ಲ. ಯಾಕಂದ್ರೆ ನನಗೆ ಹೇಳಕ್ಕಾಗಲ್ಲ 4 ಬಂದ್ಬಿಟ್ರೆ, ಹೌದಾ, ಬರಲ್ಲ ಈ ಕೇಸಲ್ಲಿ. ಹಾಗಾಗಿ ಈಗ ನಾನು 4 ಕೂಡ ಚೆಕ್ ಮಾಡ್ತೀನಿ. ಆಪ್ಷನ್ ಡಿ ಕೂಡ ನಾನು ಚೆಕ್ ಮಾಡ್ಬೇಕಾಗತ್ತೆ. ಓಕೆ, ಆಪ್ಷನ್ ಡಿ ಚೆಕ್ ಮಾಡೋದಾದ್ರೆ 2 4 2 × 2 - 1 4 - 1 2 2s are 4 4 - 1 3. Next 2 + 4 5. ಓ 4 ತಗೋಬೇಕಾ? ಸಾರಿ. 4 2s are 8 8 - 1 7. ಸೊ ಏನ್ ಬಂತು 7 0 5. ಇದು 4 + 2 6. ನಾನೀಗ 1 2 3ನೇ ಬರಲ್ಲ. ಅಲ್ಲಿಗೆ ನಮ್ LKG ಮಿಸ್ ಚೆನ್ನಾಗ್ ಕಲ್ಸಾರಪ್ಪ. ನಮ್ ಫಸ್ಟ್ ಸ್ಟ್ಯಾಂಡರ್ಡ್ ಮಿಸ್ ಕ್ಲೆಮೆನ್ಸಿಯಾ ಮಿಸ್ ಕಲ್ಸಿರೋದು. ಆಯ್ತಾ, ನಮ್ ಮಿಸ್ ಮರ್ಯಾದೆ ತೆಗಿಬೇಡ್ರಿ. ಎಸ್, ಆಪ್ಷನ್ ಸಿ ಇಸ್ ರೈಟ್. ಇದು ಯಾವ ಮೆಥಡ್? ಟ್ರಯಲ್ ಎರರ್ ಮೆಥಡ್. ಇದು ಆಕ್ಚುಲ್ ಮೆಥಡ್. ಒಂದು ವೇಳೆ ಇದ್ ನಿಮಗೆ ಕಿರಿಕಿರಿ ಮಾಡ್ತಪ್ಪ, ಇದನ್ನು ಕಲಿ. ಯಾಕಂದ್ರೆ ಇದು ಕೆಲವರಿಗೆ ಯಾಕೋ ಹಿಂಸೆ ಆಗ್ತಿದೆ. ನಿಮ್ ಮುಖಗಳು ನೋಡಿದ್ರೆ ಗೊತ್ತಾಯ್ತು. ಇದು ಅರ್ಥ ಆಗ್ಲಿಲ್ಲ ಕೆಲವ್ರಿಗೆ. ಇದು ಕಷ್ಟ ಆದ್ರೂ ಪರವಾಗಿಲ್ಲ, ಅರ್ಥ ಆಯ್ತು. ನಮ್ಗೆ ಈಗ ಏನ್ ಬೇಕು? ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ. ವಿ ನೀಡ್ ಎ ರೈಟ್ ಆನ್ಸರ್. ಇದು ಆಕ್ಚುಲ್ ಟೈಮ್ ಸೇವಿಂಗ್ ಪರ್ಫೆಕ್ಟ್ ಮೆಥಡ್. ಇದು ಕೂಡ ಪರ್ಫೆಕ್ಟ್ ಮೆಥಡ್, ಬಟ್ ಟೈಮ್ ಕನ್ಸ್ಯೂಮಿಂಗ್. ಎರಡು ಮೆಥಡ್ ಅಲ್ಲಿ ನಾವು ಆನ್ಸರ್ ಮ್ಯಾಚ್ ಮಾಡಿದೀವಿ. ಸೊ ಫೈನಲ್ ಆನ್ಸರ್ ಇಸ್ 3. ಗಾಟ್ ಇಟ್? ನೋಡೋದಕ್ಕೆ ಟೈಪ್ಸ್ ಬರೀ ಗಟ್ ಮಾಡ್ತೀವಿ, ಆದ್ರೆ ಅಪ್ಲಿಕೇಶನ್ ಲೆವೆಲ್ ಹೇಗಿದೆ ಕ್ವೆಶನ್ ಅರ್ಥ ಆಗ್ತಿದವ? ಓಕೆ, ಅತಿ ಹೆಚ್ಚು ಈ ತರದ ಕ್ವೆಶನ್ಸ್ ಗಳು ನಿಮಗೆ ಬೇಕು ಅಂದ್ರೆ ಫಸ್ಟ್ ಸಿಲೆಬಸ್ ನ ಫಾಸ್ಟ್ ಆಗಿ ಕವರ್ ಮಾಡೋಣ. ಸಿಲೆಬಸ್ ಮಾಡಿದ್ಮೇಲೆ ಎಲ್ಲ ಮಿಕ್ಸ್ ಮಸಾಲಾ ಕ್ವೆಶನ್ ಅರ್ಥ ಮಾಡ್ಕೋಬೇಕಾದ್ರೆ ಒಂಥರಾ ರಿವಿಷನ್ ಆಗ್ತಿರುತ್ತೆ. ಈಗ ನೋಡ್ರಿ, ನೆನ್ನೆನೋ ನಾನು ಉಲ್ಟಂಪಲ್ಟ ರಿವಿಷನ್ ಮಾಡಿದೆ 1 2 3. ಅವಾಗ ರಿವಿಷನ್ ಕೇಳ್ದಂಗ್ ಫೀಲ್ ಆಗ್ತಿತ್ತು. ಬಟ್ ಇವಾಗ ರಿವಿಷನ್ ಮಾಡ್ತಿದೀವಿ, ಬಟ್ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಿದೆ. ಓಕೆ, ವಿತ್ ನಿಮಗೆ ಡಿಫ್ರೆಂಟ್ ಕ್ವೆಶನ್ ಅನಲೈಸ್ ಆಗ್ತಿದೆ. ಓಕೆ, ತಗೊಳ್ತೀರಾ? ಎರಡು ಮೆಥಡ್ ತಗೊಳ್ಳಿ. ಓಕೆ, ವೆರಿ ನೈಸ್. ಈಗ ನಮ್ ಮದೀಹ ಒಳ್ಳೇದು ಒಂದು ನಮ್ ಮಕ್ಳಿಗೆ ಮೆಥಡ್ ಹೇಳ್ಕೊಟ್ಲು. ಅವಳಿಗೆ ನನ್ ಕಡೆಯಿಂದ ಹಾರ್ಟ್. ಮದೀಹ, ಓಕೆ, ಅಂದ್ರೆ ನನ್ನ ಹಾರ್ಟ್ ಗೆದ್ಲು ಅವಳು. ನಾನಾಗಿದ್ರೆ ಬರೀ ಒಂದ್ ಮೆಥಡ್ ಹೇಳ್ಕೊಟ್ಟು ಮುಗಿಸ್ಬಿಡ್ತಿದ್ದೆ. ಮದೀಹ ಅದು ಹೇಳ್ಕೊಟ್ಟಿದ್ದಕ್ ಅಂದ್ರೆ ಅವಳ ಟಾಪಿಕ್ ರೈಸ್ ಬಂದಿದ್ದಕ್ಕೆ ನಾವೇನ್ ಮಾಡಿದ್ವಿ, ಎಲ್ಲಾರ್ಗು ಇನ್ನೊಂದು ಟ್ರಯಲ್ ಎರರ್ ಮೆಥಡ್ ಹೇಳ್ಕೊಟ್ಟೆ. ಓಕೆ, ಬರ್ಕೊಂಡ್ರ ಎರಡು ಮೆಥಡ್? ಯಾರಿಗೆ ಯಾವ ಮೆಥಡ್ ಇಷ್ಟ ಆ ಮೆಥಡ್ ತಗೊಂಡ್ರು ಫೈನ್. ಫೈನಲಿ ನಮ್ಗೆ ಆನ್ಸರ್ ಬರ್ಬೇಕು. ಓಕೆ, ಸೊ ಇನ್ ಎಷ್ಟಿದೆ ಕ್ವೆಶನ್ಸ್? ಆಯ್ತಾ? ಎಸ್, ಇನ್ನೊಂದು ಸ್ವಲ್ಪ ಕ್ವೆಶನ್ಸ್ ಇದೆ. ನೋ ಇಶ್ಯೂಸ್. ನಾವ್ ಇನ್ನೂ ಕ್ವೆಶನ್ಸ್ ಇದೆ, ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ
ಇವತ್ತು ನಾವು ಕ್ಲಾಸ್ ನಂಬರ್ 4 ಅಲ್ಲಿ ನಾವ್ ಈಗಾಗ್ಲೇ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ. ಕ್ಲಾಸ್ ನಂಬರ್ 4 ಅಲ್ಲಿ ಕ್ಲಾಸ್ ನಂಬರ್ 1, 2, 3 ಅಲ್ಲಿ ಕಲ್ತಂತ ಕಾನ್ಸೆಪ್ಟ್ ಮೇಲೆ ಇವತ್ ಕ್ವೆಶನ್ಸ್ ಚೆನ್ನಾಗಿದ್ವಾ? ಚೆನ್ನಾಗಿತ್ತ? ಆಬ್ಜೆಕ್ಟಿವ್ ಕ್ವೆಶನ್ಸ್. ಇನ್ನೂ ಆಬ್ಜೆಕ್ಟಿವ್ ಕ್ವೆಶನ್ಸ್ ಇದೆ, ಅದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ನಮ್ಮ TGI ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ ಅಲ್ಲಿ ನಿಮ್ಗೆ ಫ್ರೀ ಮಟೀರಿಯಲ್ ಅಲ್ಲಿ ಸಿಲೆಬಸ್ ಸಿಗ್ತಾ ಇದೆ, ಬ್ರೋಚರ್ ಇದೆ, ನಂಬರ್ ಆಫ್ ಡಿಫ್ರೆಂಟ್ ವಿಡಿಯೋಸ್ ಗಳು ಸಿಗುತ್ತೆ. TGI ಅಕಾಡೆಮಿಯಲ್ಲಿ ಆಫ್ಲೈನ್ ಕೋಚಿಂಗ್, ಲೈವ್ ಆನ್ಲೈನ್, ರೆಕಾರ್ಡೆಡ್, ಚಾಪ್ಟರ್ ವೈಸ್ ಟೆಸ್ಟ್, ಆನ್ ಸ್ಪಾಟ್ ಟೆಸ್ಟ್, ಎಸ್ಪೆಷಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ಗಳು, ಟ್ರಿಕ್ಸ್ ಗಳು ಅವೈಲಬಲ್ ಇದೆ ಸ್ಟೂಡೆಂಟ್ಸ್. ನಿಮ್ಮ ಫ್ರೆಂಡ್ಸ್ ಗೆ ನೆಸೆಸಿಟಿ ಇದ್ರೆ ಕೋಚಿಂಗ್ ನ ರೆಫರ್ ಮಾಡಿ. ಓಕೆ, ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಕೋಚಿಂಗ್ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರೋ ಅಂತ ಮಕ್ಕಳು ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ 8610724614 ಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ತಗೋಬಹುದು. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ ಶಾರ್ಟ್ ಟರ್ಮ್ ಅಂಡ್ ಕ್ರಾಶ್ ಕೋರ್ಸ್ ಗಳಿಗೆ ಅವೈಲೇಬಲ್ ಇದೆ. ಸಪೋಸ್ ನೀವೇನಾದ್ರೂ 5th ಸೆಮ್ ಅಲ್ಲಿ ಓದ್ತಾ ಇದ್ರೆ ಲಾಂಗ್ ಟರ್ಮ್ ಗಳಿಗೂ ಕೂಡ ನಿಮ್ಗೆ ಅಡ್ಮಿಷನ್ಸ್ ಓಪನ್ ಇದೆ. ಆಬ್ವಿಯಸ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಗಳು ಡಿಸ್ಕಷನ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಜಾಯಿನ್ ಆಗೋಂಗಿದ್ರೆ ರೆಫರೆನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI Academy.